ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ಆಧುನಿಕ ಜಗತ್ತು ಮತ್ತು ಮೌಲ್ಯಗಳು ಅನ್ನುವಂಥ ಪಾಠದಲ್ಲಿ ಕನ್ನಡ ಸಾಹಿತ್ಯ ಮತ್ತು ವಿಜ್ಞಾನ ಅನ್ನೋದರ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ. ಕನ್ನಡ ಸಾಹಿತ್ಯದಲ್ಲಿ ವೈಜ್ಞಾನಿಕ ಚಿಂತನೆಗಳನ್ನು ಒಳಗೊಂಡಂತಹ ಸಾಹಿತ್ಯ ಕೃತಿಗಳ ಬಗ್ಗೆ, ಸಾಹಿತಿಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಕನ್ನಡ ಸಾಹಿತ್ಯ ಮತ್ತು ವಿಜ್ಞಾನ. ವಿಜ್ಞಾನವು ನಿಸರ್ಗದ ನಿಯಮದೊಳಗಿನ ಸತ್ಯದ ಅನ್ವೇಷಣೆ, ಅಂದ್ರೆ ಪ್ರಾಕೃತಿಕವಾಗಿ ಇರುವಂತಹ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡುವಂಥದ್ದು, ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ವಿಚಾರದ ಬಗ್ಗೆ ಒಂದು ಅನ್ವೇಷಣೆಯನ್ನ ಮಾಡುವಂಥದ್ದು, ಸತ್ಯವನ್ನ ತಿಳಿಯುವಂತ ಅನ್ವೇಷಣೆಯನ್ನ ಮಾಡುವಂಥದ್ದು ವಿಜ್ಞಾನವಾಗಿದೆ. ಅದರ ಪರಮ ಗುರಿಯು ನಿಸರ್ಗದ ಆಗು ಹೋಗುಗಳ ಸಮಸ್ಥಿತಿಯನ್ನು ಕಂಡುಕೊಳ್ಳುವುದೇ ಆಗಿದೆ. ನಿಸರ್ಗದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋ ವಿಚಾರಗಳನ್ನ ಕಂಡುಕೊಳ್ಳುವಂಥದ್ದು ವಿಜ್ಞಾನವಾಗಿದೆ. ಹಾಗಾಗಿ ವಿಜ್ಞಾನ ಎನ್ನುವುದು ಒಂದು ಸಂಚಿತವಾದ ಜ್ಞಾನದ ಜೊತೆಗೆ ನಿಸರ್ಗದ ಯಾವುದೇ ಆಗು ಹೋಗುಗಳ ಸತ್ಯ ದರ್ಶನ. ಅಂದ್ರೆ ಪ್ರಕೃತಿಯಲ್ಲಿ ಏನೆಲ್ಲ ಆಗಿ ಹೋಗ್ತಾ ಇದೆ ಆ ವಿಚಾರದ ಜೊತೆಗೆ ಜ್ಞಾನವನ್ನು ಕೂಡ ತಿಳಿಸುವಂಥದ್ದು ಈ ವಿಜ್ಞಾನ ಸಾಹಿತ್ಯ, ವೈಜ್ಞಾನಿಕ ಚಿಂತನೆ ಅಂತ ಹೇಳಿ ನಾವು ತಿಳಿಬಹುದು. ವಿಜ್ಞಾನಕ್ಕೆ ಹಲವು ಶತಮಾನಗಳ ರೋಚಕ ಇತಿಹಾಸವಿದೆ. ಅದು ಧರ್ಮ ಮತ್ತು ಪ್ರಭುತ್ವಗಳು ಒಡ್ಡಿದ ಪ್ರಬಲ ವಿರೋಧಗಳನ್ನ ಎದುರಿಸಿ ಮೌಢ್ಯಗಳನ್ನು ಅವಿಚ್ಛಿನ್ನವಾಗಿ ಖಂಡಿಸಿ ತಂತ್ರಜ್ಞಾನಗಳ ಬೆಳವಣಿಗೆಗೆ ಬೆನ್ನೆಲುಬಾಗಿ ಎಲ್ಲವನ್ನೂ ಒಳಗೊಂಡ ಒಂದು ನಿರಂತರ ಮತ್ತು ದೈತ್ಯ ಪ್ರವಾಹವಾಗಿ ಸದಾ ಬದಲಾವಣೆಗಳನ್ನ ಸ್ವೀಕರಿಸುತ್ತಾ ಪ್ರಗತಿಯೆಡೆಗೆ ದಾಪುಗಾಲಿಡುತ್ತಿದೆ. ಅಂದ್ರೆ ಕೆಲವು ಧರ್ಮಗಳು ಅದಕ್ಕೆ ವಿರೋಧವನ್ನ ಮಾಡುವಂಥದ್ದು, ಅಥವಾ ಪ್ರಭುತ್ವ ಅಧಿಕಾರದಲ್ಲಿರುವಂತಹ ರಾಜಕೀಯ ಪ್ರಭುತ್ವಗಳೇನಿದಾವೆ ಅವುಗಳು ವಿರೋಧ ಮಾಡುವಂಥದ್ದು, ಯಾವುದಾದ್ರೂ ವೈಜ್ಞಾನಿಕ ಆಲೋಚನೆಗೆ ವಿರೋಧವನ್ನ ಎದುರಿಸಿದಾಗ ಅಥವಾ ಮೌಢ್ಯಗಳನ್ನೇನಾದ್ರೂ ಚರ್ಚೆ ಮಾಡುವಾಗ, ಮೌಢ್ಯಗಳು ಸರಿಯಲ್ಲ ಅನ್ನೋದನ್ನೇನಾದ್ರೂ ಚರ್ಚೆ ಮಾಡುವಾಗ, ಅವುಗಳನ್ನ ಖಂಡಿಸಿ ಪ್ರಯತ್ನವನ್ನ ಮಾಡುವಾಗ ತಂತ್ರಜ್ಞಾನಗಳ ಬೆಳವಣಿಗೆಯ ಜೊತೆಗೆ ಅದು ಬೆನ್ನೆಲುಬಾಗಿ ವಿಜ್ಞಾನ ಸಾಹಿತ್ಯ ಏನ್ ಮಾಡ್ತಿದೆ, ಪ್ರಗತಿಯ ಕಡೆಗೆ ಕಾಲನ್ನ ಇಡ್ತಿದೆ. ವಿಜ್ಞಾನ ಇತಿಹಾಸಕಾರ ಜೆ.ಡಿ. ಬರ್ನಾಲ್ ಹೇಳುವಂತೆ ವಿಜ್ಞಾನಕ್ಕೆ ಪ್ರತ್ಯೇಕ ಅಸ್ತಿತ್ವವಿಲ್ಲ. ಅಂದ್ರೆ ವಿಜ್ಞಾನ ಅನ್ನೋದು ಅದು ವಿಭಿನ್ನವಾದ ಒಂದು ಘಟ್ಟ ಅಂತ ಹೇಳಿ ನಾವಿಲ್ಲಿ ತಿಳಿಬೇಕಾಗಿಲ್ಲ. ಯಾಕಂದ್ರೆ ಅದು ಕೂಡ ನಮ್ಮೊಟ್ಟಿಗೆ ಬೆಳೆಯುವಂತ ಒಂದು ಹಂತ ಅಂತ ಹೇಳಿ ನಾವಿಲ್ಲಿ ತಿಳಿಬಹುದು. ಅದು ಸಮಾಜದ ಬೆಳವಣಿಗೆಯ ಹೃದಯ ಭಾಗ. ಸಮಾಜ ಬೆಳವಣಿಗೆ ಕಾರಣಕ್ಕೆ ಕಾರಣ ಆಗುವಂತ ಒಂದು ಭಾಗವಾಗಿ ಈ ವಿಜ್ಞಾನ ಸಾಹಿತ್ಯ, ವೈಜ್ಞಾನಿಕ ಚಿಂತನೆ ಮೂಡಿ ಬರುತ್ತೆ. ನಾವು ಇಂದು ವಿಜ್ಞಾನ ತಂತ್ರಜ್ಞಾನದ ಯುಗದಲ್ಲಿ ಇದ್ದೇವೆ. ತಂತ್ರಜ್ಞಾನಗಳ ನಿಜವಾದ ಬಳಕೆಯು ನೈಸರ್ಗಿಕ ಸಮನ್ವಯತೆಯಿಂದ ಸಾಧಿಸುವಂತ ಜನಸಾಮಾನ್ಯರ ವಿಜ್ಞಾನದ ಅರಿವನ್ನು ಒಳಗೊಂಡಿರುತ್ತದೆ. ನಾವಿವಾಗ ಏನ್ ಮಾಡ್ತಿದೀವಿ, ತಂತ್ರಜ್ಞಾನದ ಯುಗದಲ್ಲಿದ್ದೇವೆ. ಈ ತಂತ್ರಜ್ಞಾನದ ಯುಗಕ್ಕೆ ಸಂಬಂಧಪಟ್ಟಂತೆ ನಿಸರ್ಗದಲ್ಲಿ ಆಗುವಂತ ಚಟುವಟಿಕೆಗಳನ್ನ ಹೊಂದಿಕೆ ಮಾಡಿಕೊಂಡು ವಿಜ್ಞಾನದ ಹಂತವನ್ನ ನಾವು ತಿಳ್ಕೊಳ್ಬೇಕಾಗುತ್ತದೆ. ವಿಜ್ಞಾನದ ತಿಳಿವನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಈ ಕ್ಷೇತ್ರದ ಕೊಡುಗೆಗಳು ನೇರ ಅಥವಾ ಪರೋಕ್ಷವಾಗಿ ನಿರಂತರತೆಯ ಸಾಮಾನ್ಯರನ್ನ ತಲುಪುತ್ತಿವೆ. ವಿಜ್ಞಾನ ತಂತ್ರಜ್ಞಾನದ ಪ್ರಭಾವಲಯದಿಂದ ಹೊರತಾದ ನಾಗರಿಕ ಬದುಕನ್ನ ಕಲ್ಪಿಸಿಕೊಳ್ಳಲು ಇಂದು ಸಾಧ್ಯವಿಲ್ಲದಂತಾಗಿದೆ. ಎಂತಹ ಸ್ಥಿತಿಗೆ ನಾವು ಬಂದ್ಬಿಟ್ಟಿದೀವಿ ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ತಂತ್ರಜ್ಞಾನಕ್ಕೆ ಹೊಂದಿಕೆಯಾಗಿ ನಾವು ಬದುಕನ್ನ ನಡೆಸಬೇಕಾಗುತ್ತೆ. ಈ ನಾಗರಿಕ ಬದುಕನ್ನ, ಇದರಿಂದ ಹೊರತಾದ ಬದುಕನ್ನ ಕಲ್ಪಿಸಿಕೊಳ್ಳೋಕೆ ನಮ್ಮಿಂದ ಈಗ ಸಾಧ್ಯ ಆಗ್ತಿಲ್ಲ. ಅದಕ್ಕೆ ಹೊಂದಿಕೆಯನ್ನ ಮಾಡ್ಕೊಂಡು, ತಂತ್ರಜ್ಞಾನಕ್ಕೆ ಹೊಂದಿಕೆಯನ್ನ ಮಾಡ್ಕೊಂಡು ನಾವು ಜೀವನವನ್ನ ಮಾಡಬೇಕಾಗುತ್ತೆ. ಲೌಕಿಕ ಬದುಕಿಗೆ ನಿಸರ್ಗದೊಡನೆ ಹೊಂದಾಣಿಕೆ ಮಾಡಿಕೊಂಡು ಅದರಲ್ಲಿ ಆವರ್ತನೀಯವಾಗಿ ಘಟಿಸುವ ವಿದ್ಯಮಾನಗಳನ್ನು ಬೆರಗುಗೊಂಡು ವೀಕ್ಷಿಸಿ ಸಮಕಾಲೀನರೊಡನೆ ಚರ್ಚಿಸಿ ತಮ್ಮ ನಿತ್ಯ ಪುರುಷಾರ್ಥಗಳಿಗೆ ಸಮನ್ವಯಗೊಳಿಸಿಕೊಳ್ಳುವ ಪ್ರಕ್ರಿಯೆಯೇ ವಿಜ್ಞಾನ. ಅಂದ್ರೆ ಈಗ ನಾವು ಬದುಕ್ತಿರುವಂತಹ ಜೀವನದ ವಿಚಾರಗಳೇನಿದಾವೆ, ಚಟುವಟಿಕೆಗಳೇನಿದಾವೆ, ಇವುಗಳನ್ನ ಪ್ರಕೃತಿಗೆ ಹೊಂದಾಣಿಕೆ ಮಾಡ್ಕೊಂಡು, ಅಂದ್ರೆ ಸಹಜ ರೀತಿಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ನಡೆಯುವಂತ ವಿಚಾರಗಳನ್ನ ಅದಕ್ಕೆ ನಾವು ಬೆರಗುಗೊಳ್ದೆ, ಆಶ್ಚರ್ಯವನ್ನ ಪಟ್ಕೊಳ್ದೆ, ಎಲ್ಲರೊಂದಿಗೆ ಚರ್ಚೆಯನ್ನ ಮಾಡಿ, ಪ್ರಸ್ತುತ ಸಮಾಜದಲ್ಲಿರುವಂತ ವಿಚಾರಗಳೊಂದಿಗೆ ಚರ್ಚೆಯನ್ನ ಮಾಡಿ ನಾವು ಜೀವನವನ್ನ ಮಾಡ್ಕೊಳ್ಬೇಕು. ಜೊತೆಗೆ ಆ ಒಂದು ಸಮನ್ವಯಗೊಳಿಸ್ಕೊಳ್ಳುವಂಥದ್ದು, ಎಲ್ಲ ವಿಚಾರಗಳನ್ನ ಅರ್ಥೈಸಿಕೊಳ್ಳುವಂತ ಒಂದು ಪ್ರಕ್ರಿಯೆ ವಿಜ್ಞಾನ ಅಂತೇಳಿ ನಾವಿಲ್ಲಿ ತಿಳಿಬಹುದು. ಅದನ್ನ ದಾಖಲಿಸಿದಾಗ ರೂಪುಗೊಂಡದ್ದೇ ವಿಜ್ಞಾನ ಸಾಹಿತ್ಯ. ಯಾವುದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಯಾವುದು ಸರಿ ಯಾವುದು ತಪ್ಪು ಅನ್ನುವಂತ ಕೆಲವೊಂದು ಪ್ರಶ್ನೆಗಳ ಆಧಾರದೊಂದಿಗೆ ಚರ್ಚೆಯನ್ನ ಮಾಡ್ತಾ ಜೀವನವನ್ನ ಏನ್ ರೂಪಿಸ್ಕೊಳ್ತೀವಿ, ಇದೇ ವಿಜ್ಞಾನ. ಈ ರೀತಿಯಾದ ಸಾಹಿತ್ಯವೇ ವಿಜ್ಞಾನ ಸಾಹಿತ್ಯ ಅಂತೇಳಿ ಇಲ್ಲಿ ನಾವೇ ಭಾವಿಸ್ಬೋದು.
ಕುತೂಹಲ ತಣಿಸಲು ಮತ್ತು ದೈನಂದಿನ ಅವಶ್ಯಕತೆಗಳಿಗೆ ಸಂಬಂಧಿಸಿದ ತಂತ್ರಜ್ಞಾನ ಮತ್ತು ವಿಜ್ಞಾನದ ವಿಷಯ ಅರಿಯಲು ನಮಗೆ ಜನಪ್ರಿಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪುಸ್ತಕಗಳು ಮತ್ತು ಪತ್ರಿಕೆಗಳು ಅವಶ್ಯಕ. ಪ್ರತಿದಿನ ನಡೀತಾ ಇರುವಂತ ವಿಚಾರಗಳು, ತಂತ್ರಜ್ಞಾನ ವಿಚಾರಗಳು ಮತ್ತೆ ವೈಜ್ಞಾನಿಕ ಚಿಂತನೆಗಳು ಏನೆಲ್ಲ ನಡೀತಿದಾವೆ ಅನ್ನೋದನ್ನ, ವೈಜ್ಞಾನಿಕ ಸಂಶೋಧನೆಗಳು ಏನೆಲ್ಲ ನಡೀತಿದಾವೆ, ವೈಜ್ಞಾನಿಕ ಆಲೋಚನೆಗಳು ಏನಿದಾವೆ ಅನ್ನೋದನ್ನ ನಾವು ಸಾಹಿತ್ಯದ ಮೂಲಕ ಮಾತ್ರವೇ ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ. ಇಂತಹ ಬರಹಗಳು ಅಕ್ಷರ ಸಾಕ್ಷರತೆಗಿಂತ ಭಿನ್ನವಾದ ವೈಜ್ಞಾನಿಕ ಸಾಕ್ಷರತೆಗೆ ಒತ್ತಾಸೆಯಾಗಿವೆ. ಅಂದ್ರೆ ಅಕ್ಷರದ ಮೂಲಕ ನಮ್ಗೆ ಜ್ಞಾನವನ್ನ ಲಭಿಸುವಂತೆ ಮಾಡುವಂತಹ ಸಾಹಿತ್ಯ ಏನಿದೆ ಅದರೊಂದಿಗೆ ವೈಜ್ಞಾನಿಕ ಒಂದು ಜ್ಞಾನವನ್ನು ಕೂಡ ಮೂಡಿಸ್ತವೆ. ಈ ವೈಜ್ಞಾನಿಕ ಸಾಕ್ಷರತೆಯು ಅನೌಪಚಾರಿಕ ವಿಜ್ಞಾನ ಶಿಕ್ಷಣದ ಜೊತೆಗೆ ಶೋಷಣೆ, ಮೂಢನಂಬಿಕೆ ಮತ್ತು ಕೃತಕತೆಯನ್ನು ಭೇದಿಸುವ ವೈಚಾರಿಕತೆಯನ್ನ ಬೆಳೆಸುತ್ತವೆ. ವೈಜ್ಞಾನಿಕ ಆಲೋಚನೆಯನ್ನ ಹೊಂದಿರುವಂತಹ ಸಾಹಿತ್ಯ ಏನ್ ಮಾಡುತ್ತೆ, ನಮ್ಮ ಜೀವನದಲ್ಲಿ ಶಿಕ್ಷಣದ ಜೊತೆಗೆ ಶೋಷಣೆ ಅಂತಂದ್ರೇನು, ಅವುಗಳನ್ನ ಯಾವ ರೀತಿ ನಾವು ಶೋಷಣೆಯನ್ನ ಮಾಡ್ತಿದೀವಿ, ಯಾವ ರೀತಿ ಶೋಷಣೆಯನ್ನ ಅನುಭವಿಸ್ತಿದೀವಿ ಅನ್ನೋದು, ಅದು ಸರಿಯೋ ತಪ್ಪೋ ಅನ್ನುವಂಥ ವಿಚಾರಗಳನ್ನ ಈ ಆಲೋಚನೆ, ಈ ಚಿಂತನೆಗಳು ನಮ್ಗೆ ತಿಳಿಸ್ತಾ ಹೋಗ್ತವೆ. ಜೊತೆಗೆ ಕೆಲವೊಂದು ನಂಬಿಕೆಗಳನ್ನ ಮೌಢ್ಯವಾಗಿ ನಾವು ನಂಬ್ಕೊಂಡಿರುವಂಥದ್ದು, ಅದರಲ್ಲಿ ಯಾವುದು ವೈಜ್ಞಾನಿಕ ಚಿಂತನೆಯನ್ನ ಒಳಗೊಂಡಂತ ವಿಚಾರಗಳಾಗಿವೆ, ಯಾವ ಮೂಢನಂಬಿಕೆಗಳು ಅನ್ನೋದನ್ನು ಕೂಡ ಅದನ್ನ ಭೇದಿಸುವಂತ, ಅದನ್ನ ವಿರೋಧಿಸುವಂತ ಅಥವಾ ಅದನ್ನ ಚರ್ಚಿಸುವಂತ ವೈಚಾರಿಕತೆಯನ್ನು ಕೂಡ ಈ ವಿಜ್ಞಾನ ಸಾಹಿತ್ಯ ಅನ್ನುವಂಥದ್ದು ನಮ್ಗೆ ಮೂಡಿಸುತ್ತೆ. ಕನ್ನಡ ಭಾಷೆಯಲ್ಲಿ ಜಗತ್ತಿನ ವಿವಿಧ ಭಾಷೆಗಳಲ್ಲಿ ಮೂಡಿ ಬಂದಿರುವಷ್ಟೇ ಸಮರ್ಥವಾದ ರೀತಿಯಲ್ಲಿ ಕತೆ, ಕಾವ್ಯ, ಕಾದಂಬರಿ, ಪ್ರಬಂಧ, ನಾಟಕಗಳು ಮುಂತಾದ ಪ್ರಕಾರಗಳಲ್ಲಿ ಸೃಜಿಸಿರುವ ರಚನೆಗಳನ್ನ ಒಟ್ಟಾರೆ ಕನ್ನಡ ಸಾಹಿತ್ಯ ಅಂತೇಳಿ ನಾವು ವಿಭಾಗ ಮಾಡ್ತೀವಿ. ಕನ್ನಡ ಭಾಷೆಯಲ್ಲಿ ಎಲ್ಲಾ ಭಾಷೆಯ ಸಾಹಿತ್ಯದಲ್ಲೂ ಮೂಡ್ಕೊಂಡು ಬಂದಿರುವಂತಹ ಪ್ರಕಾರಗಳಂತೆ ಕನ್ನಡದಲ್ಲೂ ಕೂಡ ಕತೆ, ಕಾವ್ಯ, ಕಾದಂಬರಿ, ಪ್ರಬಂಧ, ನಾಟಕಗಳು ಹೀಗೆ ಪ್ರಕಾರಗಳನ್ನ ನಾವು ಹೊಂದಿದ್ದೀವಿ. ಇದನ್ನ ನಾವು ಕನ್ನಡ ಸಾಹಿತ್ಯ ಅಂತೇಳಿ ಗುರುತಿಸ್ತೀವಿ. ನಮ್ಮ ಬಹುಪಾಲು ಕನ್ನಡದ ಬರಹಗಳು ಕನ್ನಡ ಅಧ್ಯಾಪಕರ ಅಥವಾ ಇಂಗ್ಲಿಷ್ ಅಧ್ಯಾಪಕರ ಸೃಷ್ಟಿಗಳೇ ಆಗಿವೆ. ಕನ್ನಡ ಸಾಹಿತ್ಯ ಅನ್ನುವಂಥದ್ದು ಅಧ್ಯಾಪಕರ ಸೃಷ್ಟಿ. ಅಧ್ಯಾಪಕರು ಅಂತಂದ್ರೆ ಹೆಚ್ಚಿನ ಜ್ಞಾನವನ್ನ ಹೊಂದಿರುವಂತಹ ಒಂದು ವರ್ಗ, ಅವರ ಒಂದು ಸೃಷ್ಟಿ ಅಂತೇಳಿ ನಾವಿಲ್ಲಿ ಗುರುತಿಸಬಹುದು. ಹಾಗಾಗಿ ಕನ್ನಡದ ಓದು ಮತ್ತು ಬರಹಗಳು ಹೆಚ್ಚಿನ ಅಂಶ ಸಾಹಿತ್ಯಕ್ಕವೇ ಆಗಿವೆ. ಸಾಹಿತ್ಯವನ್ನ ಒಳಗೊಂಡಂತಂದ್ರೆ ಸಾಹಿತಿಗಳು ರಚನೆ ಮಾಡಿರುವಂತಹ ಸಾಹಿತ್ಯಿಕ ಕೃತಿಗಳು ನಮ್ಮಲ್ಲಿ ಹೆಚ್ಚಾಗಿ ರಚನೆಗೊಂಡಿರುವಂತವು. ಈ ನಿಟ್ಟಿನಲ್ಲಿ ಕನ್ನಡದ ವಿಜ್ಞಾನ ಬರಹಗಳು ಸಹ ಸಾಹಿತ್ಯಿಕ ಮಾದರಿಯನ್ನೇ ಅನುಸರಿಸಿ ಬರೆದಿರುವುದು ಹೆಚ್ಚು. ಅಧ್ಯಾಪಕರು ರಚನೆ ಮಾಡಿರುವಂತಹ ಸಾಹಿತ್ಯವನ್ನ ಹೋಲಿಕೆ ಮಾಡುವಂತಹ ವಿಜ್ಞಾನ ಬರಹಗಳು ನಮ್ಮಲ್ಲಿ ರಚನೆಗೊಂಡಿರೋದನ್ನ ನಾವು ಗುರುತಿಸಬಹುದು. ಆದ್ರೆ ವಿಜ್ಞಾನದ ಓದು ಬರಹ ಸಾಹಿತ್ಯಿಕ ಮಾದರಿಗಿಂತ ಭಿನ್ನವಾದುದೆಂದು ತಿಳಿಯಬೇಕಾಗಿದೆ. ವಿಜ್ಞಾನದ ಓದು ಏನಿದೆ ಅದು ಸಾಹಿತ್ಯದ ಆ ಒಂದು ಆಲೋಚನೆಯನ್ನ ಹೊಂದಿದ್ರೂ ಕೂಡ ಸತ್ಯದ ಒಂದು ಸಂಶೋಧನೆಯ ಒಂದು ದಾರಿಯನ್ನ ವೈಜ್ಞಾನಿಕ ಆಲೋಚನೆ, ವೈಜ್ಞಾನಿಕ ಸಾಹಿತ್ಯ ಕೃತಿಗಳು ರಚನೆಗೊಂಡಿದ್ದಾವೆ. ಕಾವ್ಯದ ಓದಿಗೂ ಗದ್ಯದ ಓದಿಗೂ ವಿಭಿನ್ನವಾದ ಗ್ರಹಿಕೆಗಳಿರುವ ಹಾಗೂ ಗದ್ಯ ಪ್ರಕಾರದಲ್ಲಿ ಕಥೆಗೂ ಪ್ರಬಂಧಕ್ಕೂ ಅಥವಾ ಕಾದಂಬರಿಗೂ ಭಿನ್ನವಾದ ಸಂರಚನೆಗಳು ಸೃಜಿಸಿಕೊಂಡಿರುವಂತೆಯೇ ವಿಜ್ಞಾನದ ಬರಹಗಳು ತಮ್ಮದೇ ಆದ ಭಿನ್ನತೆಯ ಸಂರಚನೆಯನ್ನ ಹೊಂದಿರ್ತವೆ. ಅಂದ್ರೆ ಈಗ ಒಂದು ಕಥೆಯನ್ನ ಓದಿದಾಗ, ಒಂದು ಕಾದಂಬರಿಯನ್ನ ಓದಿದಾಗ ಅಲ್ಲಿ ವ್ಯಕ್ತವಾಗುವಂತ ಜೀವನ ಚಿತ್ರಣ ವೈಜ್ಞಾನಿಕ ಕೃತಿಗಳಲ್ಲಿ ಇಲ್ಲದೆ ಹೋಗ್ಬೋದು, ಅದು ವಿಭಿನ್ನವಾಗಿರ್ಬಹುದು ಅನ್ನೋದನ್ನ ನಾವಿಲ್ಲಿ ಗುರುತಿಸಬಹುದು. ಇನ್ನ ವಿಜ್ಞಾನದೊಳಗಿನ ಬೆರಗು ಸೌಂದರ್ಯಗಳನ್ನ ಗುರುತಿಸಿ ಅವುಗಳ ಲಕ್ಷಣಗಳನ್ನ ಗ್ರಹಿಸಿ ಪರಿಭವಿಸುತ್ತಾ ಒಡಮೂಡುವ ವಿಜ್ಞಾನ ಬರಹ ಸಾಹಿತ್ಯಿಕ ಮಾದರಿಗಿಂತ ಭಿನ್ನವಾದ ವೈಶಿಷ್ಟ್ಯತೆಯಿಂದ ಕೂಡಿರುತ್ತೆ. ಕಥೆಗಳನ್ನ ಓದಿದಾಗ, ಕಾದಂಬರಿಗಳನ್ನ ಓದಿದಾಗ ಉಂಟಾಗುವಂತ ಆಶ್ಚರ್ಯ ಸೌಂದರ್ಯಗಳು ವಿಜ್ಞಾನದೊಳಗಡೆ ಅದು ವಿಭಿನ್ನವಾಗಿರಬಹುದು. ವಿಜ್ಞಾನದಲ್ಲಿ ಏನೋ ಒಂದು ಸಂಶೋಧನೆಯನ್ನ, ಒಂದು ಗಿಡ ಅದು ಹೇಗೆ ಹುಟ್ಟುತ್ತೆ, ಅದರಿಂದ ಜೀವನ ಮಾಡುವಂತ ಜೀವಚರಗಳು ಏನು, ಪ್ರತಿಯೊಂದು ಜೀವಿಗಳ ಒಂದು ಅಧ್ಯಯನವನ್ನ ನಾವು ವಿಜ್ಞಾನದ ಒಂದು ಲೇಖನಗಳಲ್ಲಿ ನಾವು ಗುರುತಿಸ್ತಾ ಹೋಗ್ಬೋದು. ಕನ್ನಡದಲ್ಲಿ ವಿಜ್ಞಾನ ಸಂವಹನೆಯೊಂದೊಡನೆ ಸಾಮಾನ್ಯವಾಗಿ ಕಳೆದ 300 ವರ್ಷಗಳಲ್ಲಿ ಪಾಶ್ಚಾತ್ಯರೊಡನೆ ಚಾರಿತ್ರಿಕವಾಗಿ ಏರ್ಪಟ್ಟ ಸಂಪರ್ಕದ ಫಲವಾಗಿ ಮತ್ತು ಇಂಗ್ಲಿಷ್ ಭಾಷೆಯ ಕಲಿಕೆಯೊಡನೆ ಲಭ್ಯವಾದ ವೈಜ್ಞಾನಿಕ ಮಾಹಿತಿಗಳನ್ನು ಕನ್ನಡದಲ್ಲಿ ತಿಳಿಸುವ ಪ್ರಯತ್ನದೊಂದಿಗೆ ಗುರುತಿಸಿಕೊಳ್ಳುವುದು ರೂಢಿಯಲ್ಲಿದೆ. ಅಂದ್ರೆ ಸಾಹಿತ್ಯದ ಒಂದು ವಿಜ್ಞಾನ ಸಾಹಿತ್ಯ ಏನಿದೆ ಇದು ಭಾಷೆಯೊಡನೆ ತಮ್ಮ ಮಾಹಿತಿಗಳನ್ನ ಜನರಿಗೆ ತಿಳಿಸುವಂತದ್ದು, ಓದುಗರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಇದು ಕನ್ನಡದಲ್ಲೂ ಕೂಡ ಇತ್ತೀಚೆಗೆ ವೈಜ್ಞಾನಿಕ ಒಂದು ಆಲೋಚನೆಯನ್ನ ಒಳಗೊಂಡಂತಹ, ಮಾಹಿತಿಗಳನ್ನ ಒಳಗೊಂಡಂತಹ ಬರಹಗಳು ರೂಪುಗೊಳ್ತಾ ಇರೋದನ್ನ ನಾವು ನೋಡ್ಬೋದು.
ಆದರೆ ಕನ್ನಡಿಗರು ಪ್ರಾಚೀನ ಕಾಲದಿಂದಲೇ ಪಾಶ್ಚಾತ್ಯರೊಡನೆ ವಾಣಿಜ್ಯ ವ್ಯವಹಾರಗಳನ್ನ ನಡೆಸುತ್ತಿದ್ರು. ಅದಕ್ಕೆ ಬೇಕಾದ ತೂಕ, ಅಳತೆ ಮಾಪಕಗಳು ಅತ್ಯಂತ ಮಹತ್ವವಾಗಿದ್ದವೆಂದು ಕ್ರಿಸ್ತಶಕ 6ನೇ ಶತಮಾನದ ಅಲೆಕ್ಸಾಂಡ್ರಿಯಾ ವರ್ತಕನ ಉಲ್ಲೇಖ ಹಾಗೂ ಕ್ರಿಸ್ತಶಕ 732-733ರ ಒಂದು ಶಾಸನವು ತಿಳಿಸುತ್ತೆ. ಆಗಿನ ಕಾಲದಲ್ಲೇ ವಾಣಿಜ್ಯ ವ್ಯವಹಾರಗಳನ್ನು ಕೂಡ ಜನ ಬಳಕೆಯಲ್ಲಿ ಇತ್ತು, ತೂಕ ಅಳತೆ ಮಾಪಕಗಳು ಕೂಡ ಅದನ್ನ ಬಳಸ್ತಾ ಇದ್ರು ಅನ್ನೋದನ್ನ ಈ ಒಂದು ಕೃತಿಯಲ್ಲಿ ಲೇಖನದಲ್ಲಿ ಒಂದು ವ್ಯಕ್ತಗೊಂಡಿರೋದನ್ನ ನಾವು ನೋಡ್ಬೋದು. ಕ್ರಿಸ್ತಶಕ 1025ರಲ್ಲಿ ಚಾವುಂಡರಾಯನು ಬರೆದ ಲೋಕೋಪಕಾರ ಎಂಬ ಗ್ರಂಥವು ನರವೈದ್ಯ, ಸ್ತ್ರೀ ವೈದ್ಯ ಮತ್ತು ಬಾಲವೈದ್ಯವೆಂಬ ಅಧ್ಯಾಯದಲ್ಲಿ ಪುರುಷರ, ಸ್ತ್ರೀಯರ ಹಾಗೂ ಮಕ್ಕಳಿಗೆ ಸಂಬಂಧಿಸಿದ ರೋಗಗಳು ಮತ್ತು ಅವುಗಳ ಚಿಕಿತ್ಸಾ ಕ್ರಮಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನ ಒಳಗೊಂಡಂತ ಕೃತಿಯಾಗಿದೆ. ಚಾವುಂಡರಾಯ ಬರೆದಿರುವಂತಹ ಲೋಕೋಪಕಾರ ಅನ್ನುವಂತಹ ಗ್ರಂಥ ಏನು, ಇದು ವೈದ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಒಳಗೊಂಡಂತ ಅಂದ್ರೆ ಚಿಕಿತ್ಸಾ ಕ್ರಮಗಳನ್ನ ಹೊಂದಿರುವಂತ ಸಮಗ್ರ ಮಾಹಿತಿಗಳನ್ನ ಒಳಗೊಂಡಿರುವಂತ ಕೃತಿಯಾಗಿದೆ. ಜೊತೆಗೆ ಸಸ್ಯಗಳು, ಅವುಗಳಿಗೆ ತಗುಲುವಂತಹ ರೋಗಗಳು, ಚಿಕಿತ್ಸಾ ಕ್ರಮಗಳು, ಹಣ್ಣು ಮತ್ತು ಹೂವಿನ ಗಿಡಗಳು ಮತ್ತು ಅವುಗಳನ್ನ ಕಸಿ ಮಾಡುವಂತ ವಿಧಾನಗಳನ್ನ ಇವೆಲ್ಲವೂ ಈ ಸಸ್ಯಶಾಸ್ತ್ರ ಒಳಗೊಂಡಿದೆ ಅಂತೇಳಿ ನಾವಿಲ್ಲಿ ತಿಳಿಬಹುದು. ಇದು ಕೂಡ ವಿಜ್ಞಾನದ ಒಂದು ಆಲೋಚನೆಯುಳ್ಳಂತಹ ಕೃತಿಗಳಾಗಿ ನಾವಿಲ್ಲಿ ಪರಿಭಾವಿಸಬಹುದು. ಇನ್ನು ಕ್ರಿಸ್ತಶಕ 1200ರಲ್ಲಿ ದೇವೇಂದ್ರ ಮುನಿ ಎಂಬುವರು ಬಾಲಗ್ರಹ ಚಿಕಿತ್ಸೆ ಎಂಬ ಗ್ರಂಥವನ್ನ ಬರೆದ ಉಲ್ಲೇಖ ಇದೆ. ಇನ್ನು ಕೃಷಿ ಪ್ರಧಾನ ಸಮಾಜದಲ್ಲಿ ಪಶುಗಳ ಸಂರಕ್ಷಣೆ ಅಗತ್ಯವಾಗಿರುತ್ತೆ. ಆಗೇನಾಗುತ್ತೆ, ಸುಮಾರು 8ನೇ ಶತಮಾನದಲ್ಲಿ ಶ್ರೀ ಪುರುಷ ವಿರಚಿತ ಗಜಶಾಸ್ತ್ರ ಅನ್ನುವಂತ ಒಂದು ವಿಜ್ಞಾನ ಸಾಹಿತ್ಯ ರಚನೆಗೊಳ್ಳುತ್ತೆ. ಇದು ಆನೆಗಳ ಬಗ್ಗೆ ಬರೆದಂತ ವಿಜ್ಞಾನ ಸಾಹಿತ್ಯವಾಗಿದೆ. ಇನ್ನು 6ನೇ ವಿಕ್ರಮಾದಿತ್ಯನ ತಮ್ಮ ಕೀರ್ತಿವರ್ಮನು ಗೋವೈದ್ಯ ಗ್ರಂಥದಲ್ಲಿ ಪಶುಗಳ ರೋಗಗಳು ಮತ್ತು ಅವುಗಳ ಚಿಕಿತ್ಸಾ ಕ್ರಮಗಳ ಬಗ್ಗೆ ಬರೆದಿರ್ತಾನೆ. ಮಾನಸೋಲ್ಲಾಸ ಎಂಬ ಕೃತಿಯಲ್ಲಿ ಆನೆಗಳ ಸ್ವಭಾವ ಮತ್ತು ಅವುಗಳನ್ನು ಪಳಗಿಸಲು ಬಳಸುತ್ತಿದ್ದಂತಹ ಅನೇಕ ಔಷಧಿಗಳ ಉಲ್ಲೇಖದ ಜೊತೆಗೆ ಕೋಳಿ, ಟಗರು, ಕೋಣ, ಜಿಂಕೆ, ಪಾರಿವಾಳ, ಗಿಡುಗ ಮುಂತಾದ ಬೇರೆ ಬೇರೆ ತಳಿಗಳನ್ನ ಕುರಿತಾದ ವಿವರಗಳಿರೋದನ್ನ ಈ ಮಾನಸೋಲ್ಲಾಸ ಅನ್ನುವಂತ ಕೃತಿಯಲ್ಲಿ ನಾವು ನೋಡ್ಬೋದು. ಕ್ರಿಸ್ತಶಕ 1012ರ ಉಮ್ಮಚಿಗೆ ಶಾಸನದಂತೆ ನಾಗದೇಸಿಗ ಎಂಬ ಶಿಕ್ಷಕರು ಏನ್ ಮಾಡ್ತಾರೆ, ಗಣಿತ ಮತ್ತು ಖಗೋಳ ವಿಷಯಗಳನ್ನ ಕುರಿತಂತ ಗ್ರಂಥ ರಚನೆಯನ್ನ ಮಾಡಿದ್ರು ಅಂತ ಹೇಳಿ ನಾವಿಲ್ಲಿ ತಿಳಿಬಹುದು. ಕ್ರಿಸ್ತಶಕ 1000ರಲ್ಲಿ ಚಂದ್ರಭಟ್ಟ ಎಂಬುವರು ಮಳೆಗೆ ಸಂಬಂಧಿಸಿದಂತ ವೃಷ್ಟಿಶಾಸ್ತ್ರ ಗ್ರಂಥ ರಚನೆ ಮಾಡಿರುವ ಉಲ್ಲೇಖವಿದೆ. ಇವೆಲ್ಲವೂ ಕೂಡ ವೈಜ್ಞಾನಿಕ ಅಂದ್ರೆ ಹೊಸತನ್ನ ಹುಡುಕುವಂತ, ಹೊಸತನ್ನ ಕಾಣುವಂತಹ ಒಂದು ಸಾಹಿತ್ಯವನ್ನ ರಚನೆ ಮಾಡಿರೋದನ್ನ ನಾವಿಲ್ಲಿ ಈ ಕೃತಿಗಳ ಮೂಲಕ ತಿಳಿಬಹುದಾಗಿದೆ. ಕನ್ನಡದ ಅತ್ಯಂತ ಶ್ರೇಷ್ಠ ಗಣಿತಜ್ಞ ರಾಜಾದಿತ್ಯ ಅಂತೇಳಿ ಕ್ರಿಸ್ತಶಕ 1120ರಲ್ಲಿದ್ದ ವಿಜ್ಞಾನ ಲೇಖಕರಾಗಿರ್ತಾರೆ. ಇವರು ವ್ಯವಹಾರ ಗಣಿತ ಅನ್ನುವಂತ ಕೃತಿಯನ್ನ, ಕ್ಷೇತ್ರ ಗಣಿತ, ಲೀಲಾವತಿ ಮತ್ತು ಚಿತ್ರಹಸುಗೆ ಮುಂತಾದ ಹಲವಾರು ವಿಜ್ಞಾನ ಗ್ರಂಥಗಳನ್ನ, ಗಣಿತಶಾಸ್ತ್ರದ ಸೂತ್ರಗಳನ್ನ ಸುಲಭವಾಗಿ ಅರ್ಥವಾಗುವ ಹಾಗೆ ಓದಲು ಮನೋಹರವಾಗಿರುವ ಶೈಲಿಯಲ್ಲಿ ನಿರೂಪಿಸಿದ್ದಾನೆ ಅನ್ನುವಂತ ಒಂದು ಉಲ್ಲೇಖ, ಒಂದು ದಾಖಲೆ ನಮ್ಮಲ್ಲಿ ಇರುವಂತದ್ದು. ಇನ್ನು ಸಂಘ ಸಂಸ್ಥೆಗಳು 16 ತಜ್ಞರನ್ನ ಇಟ್ಟು ಮಾಡಬಹುದಾದಕ್ಕಿಂತ ಹೆಚ್ಚಿನ ಕಾರ್ಯವನ್ನ ಏಕಾಂಗಿಯಾಗಿ ಸಾಧಿಸಿದ್ದು ಡಾಕ್ಟರ್ ಕೋಟಾ ಶಿವರಾಮ ಕಾರಂತರು. ಶಿವರಾಮ ಕಾರಂತರು ಭಾವ ಸಾಹಿತ್ಯ, ಬುದ್ಧಿ ಸಾಹಿತ್ಯ, ವೈಜ್ಞಾನಿಕವಾದ ವಿಚಾರ ಸಾಹಿತ್ಯಗಳನ್ನ ಹೇಗೆ ಹೇಳಬೇಕು ಎಂದು ಪ್ರಯೋಗ ಮಾಡಿದ್ರಲ್ಲಿ ಶಿವರಾಮ ಕಾರಂತರು ಪ್ರಾಯೋಗಿಕ ಪ್ರಯತ್ನವನ್ನ ದಿಟ್ಟವಾಗಿ ಮಾಡಿದ್ದಾರೆ ಅಂತೇಳಿ ಇಲ್ಲಿ ನಾವು ತಿಳಿಬಹುದು. ಅಂದ್ರೆ ಸುಮಾರು ತಜ್ಞರು ಕೂಡ ಮಾಡ್ಲಿಕ್ಕೆ ಸಾಧ್ಯವಿಲ್ಲದಷ್ಟು ಕಾರ್ಯವನ್ನ ಶಿವರಾಮ ಕಾರಂತರು ಸಾಹಿತ್ಯದಲ್ಲಿ ಮಾಡಿದ್ದಾರೆ. ವೈಚಾರಿಕ ಸಾಹಿತ್ಯ, ವೈಜ್ಞಾನಿಕ ಸಾಹಿತ್ಯ ಕೃತಿಗಳನ್ನ ಇವರು ರಚನೆ ಮಾಡಿದ್ದಾರೆ. 1936ರಲ್ಲಿ 3 ಸಂಪುಟಗಳಲ್ಲಿ ಪ್ರಕಟವಾದಂತಹ ಬಾಲಪ್ರಪಂಚ ಹಾಗೂ 1959-64ರ ಕಾಲಘಟ್ಟದಲ್ಲಿ ಪ್ರಕಟವಾದ 4 ಸಂಪುಟಗಳ ವಿಜ್ಞಾನ ಪ್ರಪಂಚ ಹೊತ್ತಿಗೆ ಅಂತಂದ್ರೆ ಪುಸ್ತಕಗಳು ಅವರ ಕ್ರಿಯಾಶೀಲತೆಗೆ ನಿದರ್ಶನವಾಗಿದ್ದಾವೆ. ಕಾರಂತರು ಬರೆದಿರುವಂತಹ ಬಾಲಪ್ರಪಂಚ ಮತ್ತು ವಿಜ್ಞಾನ ಪ್ರಪಂಚ ಅನ್ನುವಂತ ಕೃತಿಗಳ ಮೂಲಕ ಅವರ ವೈಜ್ಞಾನಿಕ ಚಿಂತನೆ ಹೇಗಿರುತ್ತೆ ಅನ್ನೋದನ್ನ ನಾವು ತಿಳಿಬಹುದಾಗಿದೆ. ಕಾರಂತರ ಈ ಪ್ರಯತ್ನದ ಫಲವಾಗಿ ಕನ್ನಡ ಪತ್ರಿಕೆಗಳು ಕತೆ, ಕವನಗಳ ಜೊತೆಗೆ ಮಕ್ಕಳಿಗಾಗಿ ಮತ್ತು ಹಿರಿಯರಿಗಾಗಿ ವೈಜ್ಞಾನಿಕ ಲೇಖನಗಳನ್ನ ಪ್ರಕಟಿಸಲು ಪ್ರಾರಂಭಿಸಿದವು. ಪತ್ರಿಕೆಗಳ ಮೂಲಕ ಸಣ್ಣ ಸಣ್ಣ ಕಥೆಗಳನ್ನ, ಸಣ್ಣ ಸಣ್ಣ ಕವನಗಳ ಮೂಲಕ ವೈಜ್ಞಾನಿಕ ಆಲೋಚನೆಯನ್ನ ಉಳ್ಳಂತಹ ಲೇಖನಗಳನ್ನ ಪ್ರಕಟಿಸಲಿಕ್ಕೆ ಪ್ರಾರಂಭವನ್ನ ಮಾಡ್ತವೆ ಪತ್ರಿಕೆಗಳು. ಪ್ರಪಂಚ
ಕರ್ಮವೀರ, ಪ್ರಜಾವಾಣಿ ಮುಂತಾದ ಹಲವಾರು ಪತ್ರಿಕೆಗಳು ತಮ್ಮ ಸಾಪ್ತಾಹಿಕ ಪುರಾವಣೆಗಳಲ್ಲಿ ವಿಜ್ಞಾನಕ್ಕೂ ಸ್ಥಳವನ್ನ ನೀಡ್ತವೆ. ಅಂದ್ರೆ ಇತ್ತೀಚಿನ ಪತ್ರಿಕೆಗಳನ್ನು ನಾವು ಗಮನಿಸಿದಾಗ, ಪ್ರಜಾವಾಣಿ, ಕರ್ಮವೀರ ಇಂತಹ ಪತ್ರಿಕೆಗಳನ್ನ ಗಮನಿಸಿದಾಗ ಅವುಗಳಲ್ಲಿ ವೈಜ್ಞಾನಿಕ ಚಿಂತನೆಯನ್ನ ಉಳ್ಳಂತಹ ವೈಜ್ಞಾನಿಕ ಲೇಖನಗಳನ್ನ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕವನಗಳನ್ನ, ಕಥೆಗಳನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ನಂತರ ಪ್ರಮುಖ ವಿಜ್ಞಾನ ಪ್ರಕಟಣೆಗಳಲ್ಲಿ ಪ್ರಮುಖವಾದದ್ದು ಕಾದಂಬರಿಕಾರರಾದ ನಿರಂಜನರ ಪ್ರಧಾನ ಸಂಪಾದಕತ್ವದಲ್ಲಿ ಪ್ರಕಟವಾದ ಜ್ಞಾನ ಗಂಗೋತ್ರಿ ಕಿರಿಯರ ವಿಶ್ವಕೋಶ, ಸುಬ್ರಹ್ಮಣ್ಯಂ ಅವರ ಅನುವಾದ ಕೃತಿ ಗೂಢಮಯ ವಿಶ್ವ, ಎಂ.ಆರ್. ನರಸಿಂಹರವರ ನಕ್ಷತ್ರ ದರ್ಶನ, ಜಗತ್ತಿನ ಹುಟ್ಟು, ಸಾವು ಮತ್ತು ಶಕ್ತಿ, ಇವೆಲ್ಲವೂ ಸಾಹಿತ್ಯದಲ್ಲಿ ಇರುವಂತಹ ವೈಜ್ಞಾನಿಕ ಕೃತಿಗಳು ಅಂತೇಳಿ ನಾವು ತಿಳಿಬಹುದು. ಅಂದ್ರೆ ವೈಜ್ಞಾನಿಕ ಚಿಂತನೆಗಳನ್ನ ಉಳ್ಳಂತಹ ಕೃತಿಗಳಾಗಿ ನಾವಿಲ್ಲಿ ನೋಡ್ಬೋದು. ಜನರಲ್ಲಿ ವೈಜ್ಞಾನಿಕ ಮನೋಭಾವವನ್ನ ಬೆಳೆಸುವ ಉದ್ದೇಶದಿಂದ ಸ್ವಯಂ ಆಡಳಿತ ಸಂಸ್ಥೆಯಾಗಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು, ಅಂದ್ರೆ ಕಾರಾವೀಪ ಅಂತ ಹೇಳಿ ಸಂಕ್ಷಿಪ್ತವಾಗಿ ಆ ಹೆಸರನ್ನ ಕರೆಯುವಂಥದ್ದು 1980ರಲ್ಲಿ ಪ್ರಾರಂಭವಾಗುತ್ತೆ. ಅಂದ್ರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕೃತಿಗಳ ಒಂದು ರಚನೆಗೆ ಪ್ರೋತ್ಸಾಹವನ್ನ ಕೊಡುವಂಥದ್ದು, ಪ್ರಕಟಣೆಗೆ ಪ್ರೋತ್ಸಾಹವನ್ನ ಕೊಡುವಂಥದ್ದು ಇದರ ಪ್ರಮುಖ ಉದ್ದೇಶ ಆಗಿರುತ್ತೆ. ಕಿರು ವಿಜ್ಞಾನ ಹೊತ್ತಿಗೆಗಳ ಪ್ರಕಟಣೆ ಇದರ ಸಿಂಹಪಾಲು. ಕಿರು ವಿಜ್ಞಾನ ಅಂದ್ರೆ ಕಿರು ವಿಜ್ಞಾನ ಪುಸ್ತಕಗಳನ್ನ, ಸಣ್ಣ ಸಣ್ಣ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳನ್ನ ಪ್ರಕಟಣೆ ಮಾಡುವಂತ, ಅದರ ಮೂಲಕ ಜನರಿಗೆ ವೈಜ್ಞಾನಿಕ ಚಿಂತನೆಗಳ ಬಗ್ಗೆ ಆಲೋಚನೆಯನ್ನ ಮಾಡುವ ಒಂದು ದಾರಿಯನ್ನ ಹುಡುಕಿ ಕೊಡುವಂತೆ ಮಾಡುವುದು ಇದರ ಉದ್ದೇಶ ಆಗಿರುತ್ತೆ. ಜೆ.ಆರ್. ಲಕ್ಷ್ಮಣ್ ರಾವ್ ಮತ್ತು ಆಡ್ಯ ನಡ್ಕ ಕೃಷ್ಣ ಭಟ್ರವರ ಸಂಪಾದಕತ್ವದಲ್ಲಿ 1990ರಲ್ಲಿ ಹೊರತಂತ ಇಂಗ್ಲಿಷ್ ಕನ್ನಡ ವಿಜ್ಞಾನ ಪದಕೋಶ ಅತ್ಯಂತ ಮಹತ್ವದಾಗಿದೆ. ಇಲ್ಲಿ ಕನ್ನಡ ವಿಜ್ಞಾನ ಪದಕೋಶ ವೈಜ್ಞಾನಿಕ ಪದಗಳ ಒಂದು ಅರ್ಥವನ್ನ ಹೊಂದಿರುವಂತ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ವೈಜ್ಞಾನಿಕ ಪದಗಳಿಗೆ ಸಂಬಂಧಪಟ್ಟಂತ ಅರ್ಥಗಳನ್ನ ಹೊಂದಿರುವಂತ ಕೃತಿಯನ್ನು ಕೂಡ ಇಲ್ಲಿ ಹೊರತರ್ತಾರೆ. ಈ ಶಬ್ದಕೋಶದಲ್ಲಿ ಪಾರಿಭಾಷಿಕ ಪದ ಸಂಪತ್ತನ್ನ ರೂಪಿಸುವಾಗ ಅತ್ಯಂತ ವೈಜ್ಞಾನಿಕ ವಿಧಾನಗಳನ್ನ ಅಳವಡಿಸಲಾಗಿದೆ. ವಿಜ್ಞಾನದಲ್ಲಿ ಬಳಸುವಂತ ವಿಚಾರಗಳ ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನ ನಾವಿಲ್ಲಿ ನೋಡ್ಬೋದು. ಮೈಸೂರು ವಿಶ್ವವಿದ್ಯಾಲಯ ತಾನು 1919ರಲ್ಲಿ ಪ್ರಾರಂಭಿಸಿದ ಪ್ರಬುದ್ಧ ಕರ್ನಾಟಕದ ಅಂಗಪತ್ರಿಕೆಯಾಗಿ ವಿಜ್ಞಾನ ಕರ್ನಾಟಕವೆಂಬ ನಿಯತಕಾಲಿಕವನ್ನ 1969ರಲ್ಲಿ ಪ್ರಕಟಿಸಲು ತೀರ್ಮಾನಿಸಿತು. ಇಲ್ಲಿ ಒಂದು ಮ್ಯಾಗಝಿನ್ ಅನ್ನುವಂಥದ್ದು ಪ್ರಕಟಗೊಳ್ಳುತ್ತೆ. ಪ್ರಬುದ್ಧ ಕರ್ನಾಟಕ ಅನ್ನುವಂತಹ ಪತ್ರಿಕೆಯಲ್ಲಿ ಒಂದು ಮ್ಯಾಗಝಿನ್ ಆಗಿ ಇದು ಪ್ರಾರಂಭವಾಗುತ್ತೆ, ವಿಜ್ಞಾನ ಕರ್ನಾಟಕ ಅನ್ನುವಂಥದ್ದು. ಹಾಗೂ ಇದೇ ಸಂದರ್ಭದಲ್ಲಿ ಪ್ರಬುದ್ಧ ಕರ್ನಾಟಕದ ಸುವರ್ಣ ಮಹೋತ್ಸವದ ಅಂಗವಾಗಿ ಆಗಿನಿಂದ 25 ವರ್ಷಗಳ ಹಿಂದಿನ ದಿನಗಳಲ್ಲಿ ವಿಜ್ಞಾನ ಪ್ರಪಂಚದಲ್ಲಿ ಆದಂತಹ ಸಾಧನೆ, ಸಂಶೋಧನೆ ಜೊತೆಗೆ ವಿಜ್ಞಾನಿಗಳ ಜೀವನ ಕಥೆಗಳನ್ನ ಒಳಗೊಂಡಂತಹ 2 ಸಂಪುಟಗಳ ಪ್ರಬುದ್ಧ ಕರ್ನಾಟಕದ ಚಿನ್ನದ ಒಂದು ಸಂಕ್ಷಿಪ್ತವಾದ ಸಂಚಿಕೆಗಳನ್ನ ವಿಜ್ಞಾನ ಸಂಚಿಕೆಗಳು ಪ್ರಕಟವಾಗ್ತವೆ. ಇಲ್ಲಿ ವೈಜ್ಞಾನಿಕ ಪ್ರಪಂಚದಲ್ಲಿ, ವಿಜ್ಞಾನ ಪ್ರಪಂಚದಲ್ಲಿ ಆಗಿರುವಂತಹ ಸಾಧನೆಗಳೇನು, ಯಾವ ರೀತಿ ಸಂಶೋಧನೆಗಳು ನಡೆದಿದ್ದಾವೆ, ಎಂತಹ ವಿಜ್ಞಾನಿಗಳಿದ್ದಾರೆ, ಅವರ ಜೀವನದ ವಿಚಾರಗಳೇನು, ಅವೆಲ್ಲವನ್ನು ಕೂಡ ಈ ಕೃತಿ ವ್ಯಕ್ತಪಡಿಸುತ್ತೆ. ವಿಜ್ಞಾನ ಕಥಾ ಸಾಹಿತಿಗಳಾಗಿ ವಿಜೃಂಭಿಸಿದಂತಹ ಮಹಾಚೇತನಗಳಾಗಿ ನೆನೆಯುವುದಾದ್ರೆ ಬಿ.ಜಿ.ಎಲ್. ಸ್ವಾಮಿ ಮತ್ತು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರನ್ನ ನಾವು ನೆನೆಯಬೇಕಾಗುತ್ತೆ. ಬಿ.ಜಿ.ಎಲ್. ಸ್ವಾಮಿಯವರ ಹಸಿರುವನ್ನು ಜನಪ್ರಿಯ ವಿಜ್ಞಾನವನ್ನ ಬರೆಯಲು ಅಪೇಕ್ಷಿಸುವವರಿಗೆ ಮಾದರಿ ಗ್ರಂಥವಾಗಿದೆ. ಅಂದ್ರೆ ಜನಪ್ರಿಯವಾದಂತಹ ವಿಜ್ಞಾನ ಸಾಹಿತ್ಯವನ್ನ, ವಿಜ್ಞಾನವನ್ನ ಬರೀಲಿಕ್ಕೆ ಪ್ರೇರಣೆಯನ್ನ ಅಥವಾ ಇಷ್ಟಪಡ್ಲಿಕ್ಕೆ ಮಾದರಿಯಾಗುವಂತಹ ಕೃತಿ ಹಸಿರುವನ್ನು. ಇದು ಬಿ.ಜಿ.ಎಲ್. ಸ್ವಾಮಿಯವರು ಬರೆದಿರುವಂತಹ ಕೃತಿಯಾಗಿದೆ. ಕ್ಲಿಷ್ಟವೆನಿಸುವ ವೈಜ್ಞಾನಿಕ ಮಾಹಿತಿಗಳಿಗೆ ಸಾಹಿತ್ಯದ ಲೇಪನ ಮತ್ತು ಸಾಹಿತ್ಯ ಶೈಲಿಗೆ ವೈಜ್ಞಾನಿಕ ಖಚಿತತೆಯನ್ನು ತುಂಬುತ್ತಾ ನಕ್ಕು ನಗಿಸುತ್ತಾ ವಿಜ್ಞಾನ ಮಾಹಿತಿಯನ್ನ ಜನಸಾಮಾನ್ಯರಿಗೆ ಮುಟ್ಟಿಸುವ ರೀತಿ ಅದ್ವಿತೀಯ. ಇಲ್ಲಿ ಬಿ.ಜಿ.ಎಲ್. ಸ್ವಾಮಿಯವರು ಹಸಿರುವನ್ನು ಅನ್ನುವಂತಹ ಕೃತಿಯಲ್ಲಿ ವೈಜ್ಞಾನಿಕ ಮಾಹಿತಿಗಳ ಜೊತೆಗೆ ಸಾಹಿತ್ಯದ ವಿಚಾರಗಳನ್ನು ಕೂಡ ಲೇಪನ ಮಾಡಿರುವಂಥದ್ದು. ಅಂದ್ರೆ ಆಸಕ್ತಿ, ಮನರಂಜನೆ ನೀಡುವಂತಹ ವಿಚಾರಗಳನ್ನ, ಕುತೂಹಲ ಮೂಡಿಸುವಂತಹ ವಿಚಾರಗಳನ್ನ ಇದರೊಳಗಡೆ ಸೇರಿಸಿ ನಕ್ಕು ನಲಿಸುವಂತಹ ರೀತಿಯಲ್ಲಿ ಹಾಸ್ಯವನ್ನ ಲೇಪನ ಮಾಡಿ ಅದರ ಒಂದು ವಿಚಾರವನ್ನ ನಮ್ಗೆ ನೀಡ್ತಾ ಹೋಗ್ತಾರೆ. ಅಂಥದ್ದೇ ನವಿರಾದ ಹಾಸ್ಯ ಲೇಪನದ ಸೊಗಡನ್ನ ಅಳವಡಿಸಿಕೊಂಡು ರಚಿಸಿರುವ ಮತ್ತೊಂದು ಕೃತಿ ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲೋ. ಕರ್ವಾಲೋ ಕೂಡ ಒಂದು ವೈಜ್ಞಾನಿಕ ಆಲೋಚನೆಯನ್ನ ಉಳ್ಳಂತಹ ಒಂದು ಕೃತಿಯಾಗಿದೆ. ಇದು ಕೂಡ ಪ್ರಸಿದ್ಧವಾದ ಒಂದು ಕೃತಿ ಅಂತೇಳಿ ನಾವಿಲ್ಲಿ ತಿಳಿಬಹುದು. ಇದು ಸಹ ಹಸಿರುವನ್ನು ಕೃತಿಯ ಹಾಗೆ ವೈಜ್ಞಾನಿಕ ಕಥೆಗಳ ಮತ್ತು ವಿಜ್ಞಾನದ ಮೇಲಿನ ಪ್ರಬಂಧಗಳ ಮಧ್ಯದ ಗಡಿಯನ್ನು ಅಳಿಸಿ ಹಾಕಿ ವಿಜ್ಞಾನ ವಿಷಯಗಳನ್ನು ಶ್ರೀಸಾಮಾನ್ಯನಿಗೆ ಅರ್ಥವಾಗಿಸುವಲ್ಲಿ ಹೆಚ್ಚು ಪ್ರಭಾವಿತವಾಗಿದೆ. ವಿಜ್ಞಾನದ ಮೇಲಿರುವಂತ ಪ್ರಬಂಧಗಳ ಒಂದು ಗಡಿ ಏನಿದೆ,
ಅಥವಾ ಸಾಹಿತ್ಯಕ್ಕೂ ಪ್ರಬಂಧಗಳಿಗೂ ಕತೆ ಅಥವಾ ಪ್ರಬಂಧಗಳ ನಡುವೆ ಇರುವಂತಹ ಒಂದು ಗಡಿ ಏನಿದೆ ಅದನ್ನ ದೂರ ಮಾಡಿ ವಿಜ್ಞಾನದ ವಿಚಾರಗಳನ್ನ ಸಾಹಿತ್ಯದ ರೀತಿಯಲ್ಲಿಯೇ, ಕಥೆಯ ರೀತಿಯಲ್ಲೇ, ಕಾದಂಬರಿಯ ರೀತಿಯಲ್ಲೇ, ಆ ಒಂದು ಹಾಸ್ಯದ ಪ್ರಬಂಧದ ರೀತಿಯಲ್ಲೇ ತಿಳಿಯುವಂತೆ ಮಾಡಿರುವಂತ ಕೃತಿಯಾಗಿದೆ. ಹಾಗೂ ಡಾಕ್ಟರ್ ರಾಜಶೇಖರ ಬೂಸನೂರು ಮಠರವರ ವಿಜ್ಞಾನದ ಆವಿಷ್ಕಾರಗಳ ಅಳವಡಿಕೆಯಿಂದ ಉದ್ಭವವಾಗುವಂತ ಅಥವಾ ಬೆಳೆಯುವ ವಿಭಿನ್ನ ವಿಶ್ವಗಳನ್ನ ನಿರೂಪಿಸುವ ಫ್ಯಾಂಟಸಿ ಕಥೆಗಳು ಸಹ ವಿಜ್ಞಾನ ಸಂವಹನೆಯಲ್ಲಿ ಮಹತ್ವದ ಪಾತ್ರವನ್ನ ವಹಿಸ್ತವೆ. ಆಧುನಿಕ ಜಗತ್ತು ಮತ್ತು ಮೌಲ್ಯಗಳು. ಆಧುನಿಕ ಜಗತ್ತಿನಲ್ಲಿ ಮೌಲ್ಯಗಳನ್ನ ಉಳಿಸುವಂತ, ಅಳವಡಿಸುವಂತ, ಬೆಳೆಸುವಂತ ಒಂದು ಕಾರ್ಯವನ್ನ ಕನ್ನಡದ ಸಂಘಟನೆಗಳು ಕೂಡ ಕೈಗೊಳ್ತವೆ ಅನ್ನೋದನ್ನ ನಾವು ಈಗ ತಿಳಿಬಹುದು. ಕನ್ನಡ ದೇಶ ಹಲವಾರು ರಾಜಕೀಯ ಕ್ಷೇತ್ರಗಳಿಂದ ಏನಾಗಿದೆ, ಹಂಚಿ ಹೋಗಿರುತ್ತೆ. ಆ ಕಾಲದಿಂದಲೂ ಜನತೆಯಲ್ಲಿ ಭಾಷಾಭಿಮಾನವನ್ನ, ದೇಶಾಭಿಮಾನವನ್ನ ಹುಟ್ಟಿಸ್ಲಿಕ್ಕೆ, ನಾಡು ನುಡಿ ಅನ್ನುವಂತ ಒಂದು ಆಲೋಚನೆಯನ್ನ ಮೂಡಿಸ್ಲಿಕ್ಕೆ, ನಾಡಿಗೋಸ್ಕರ, ನಮ್ಮ ನುಡಿಗೋಸ್ಕರ, ನುಡಿ ಅಂದ್ರೆ ಮಾತು, ಭಾಷೆ, ಆ ಭಾಷೆಗೋಸ್ಕರ ಸೇವೆಗಾಗಿ ಪಣ ತೊಟ್ಟು ದುಡಿಯುತ್ತಿರುವಂತಹ ಸಂಸ್ಥೆಗಳನ್ನು ನಾವು ಕರ್ನಾಟಕ ಸಂಘ ಅಥವಾ ಕನ್ನಡದ ಸಂಘಟನೆಗಳು ಅಂತೇಳಿ ನಾವಿಲ್ಲಿ ಗುರುತಿಸಬಹುದು. ಇದು ಕನ್ನಡ ನಾಡಿನಲ್ಲಿ ಮಾತ್ರವಲ್ಲದೆ ಹೊರಗೂ ಕೂಡ, ಅಂದ್ರೆ ಭಾರತದಾದ್ಯಂತ ಕನ್ನಡ ಜನ ಎಲ್ಲೆಲ್ಲಿ ಇದ್ದಾರೋ ಅಲ್ಲೆಲ್ಲ ಇದು ಮಾತಾಗಿದೆ. ಎಲ್ಲಿ ನೋಡಿದ್ರು ಕನ್ನಡದ ಸಂಘ ಸಂಸ್ಥೆ ಅಂತಂದ್ರೆ, ಕನ್ನಡದ ಭಾಷಾಭಿಮಾನ ಅಂತಂದ್ರೆ ಅಲ್ಲಿ ಒಂದು ಗೌರವ, ಹೆಮ್ಮೆ ಹುಟ್ಕೊಳ್ಳುತ್ತೆ. ಆದ್ರೆ ಈ ಮಾತಿನ ಹಿಂದೆ ಕನ್ನಡ ನಾಡು ನುಡಿ ನಯಗಳ ಉಳಿವಿಗೂ ಬೆಳವಣಿಗೆಗೂ ಕನ್ನಡಿಗರು ನಡೆಸಿದ ಮತ್ತು ನಡೆಸುತ್ತಿರುವ ಹೋರಾಟದ ಕತೆ ನಾವು ತಿಳಿಬೇಕಾಗಿದೆ ಎಂಬ ಸಂಗತಿ ಬಹುಶಃ ಅನೇಕರಿಗೆ ತಿಳಿಯದು. ಕನ್ನಡ ನಾಡಿಗೋಸ್ಕರ, ನುಡಿಗೋಸ್ಕರ, ಇದರ ಬೆಳವಣಿಗೆಗೂ ಅಭಿವೃದ್ಧಿಗೋಸ್ಕರ ಕನ್ನಡಿಗರು ಯಾವ ರೀತಿ ಹೋರಾಟವನ್ನ ನಡೆಸಿದ್ರು, ಯಾವೆಲ್ಲ ಒಂದು ಸಂಗತಿಗಳನ್ನ, ಯಾವೆಲ್ಲ ಒಂದು ಸಂದರ್ಭಗಳನ್ನ ಎದುರಿಸಿದ್ರು ಅನ್ನೋದನ್ನ ನಾವು ತಿಳಿಬೇಕಾಗುತ್ತೆ. ಒಂದೇ ಭಾಷೆಯನ್ನ ಆಡುವ ಜನ ಒಂದೇ ಕಡೆ, ಅಂದ್ರೆ ಒಂದು ನಿರ್ದಿಷ್ಟ ವಿಸ್ತಾರದ ಭೂಮಿಯಲ್ಲಿ ನೆಲೆಸಿ ಬದುಕನ್ನು ಸಾಗಿಸೋದು ಮಾನವನ ಇತಿಹಾಸದಲ್ಲಿ ಅನಾದಿ ಕಾಲದಿಂದ ನಡೆದು ಬಂದಿರುವಂತಹ ಒಂದು ಸಾಮಾಜಿಕ ನಿಯಮ. ಅಂದ್ರೆ ಒಂದು ಸಮಾಜದಲ್ಲಿ, ಒಂದು ಪ್ರದೇಶದಲ್ಲಿ ಮಾತಾಡುವಂತ ಜನ ಪ್ರಾದೇಶಿಕ ಭಾಷೆಯನ್ನ ಬಳಸುವಂಥದ್ದು. ಅಂದ್ರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನ, ಆಂಧ್ರದಲ್ಲಿ ತೆಲುಗು ಭಾಷೆಯನ್ನ, ತಮಿಳುನಾಡಿನಲ್ಲಿ ತಮಿಳು ಭಾಷೆಯನ್ನ, ಹೀಗೆ ಒಂದು ಪ್ರಾದೇಶಿಕ ಭಾಷೆಯನ್ನ ಬಳಸುವಂಥದ್ದು ಇದು ನಮ್ಮ ಸಮಾಜದ ನಿಯಮವಾಗಿ ನಾವು ನೋಡ್ಬೋದು. ಹೀಗೆ ನುಡಿ, ನಾಡು, ಜನ ಎಂಬ ಮೂರು ಘಟಕಗಳು ಒಂದುಗೂಡಿ ಒಂದು ಜನಾಂಗ ಅಥವಾ ಜನಪದ ಏರ್ಪಡುತ್ತೆ. ಒಂದು ಭಾಷೆ, ಆ ಭಾಷೆಯಿಂದ ಮೂಡ್ಕೊಳ್ಳುವಂತ ಸಮಾಜ, ಆ ಭಾಷೆಯನ್ನ ಬಳಸುವಂತ ಜನ, ಇವರೆಲ್ಲರನ್ನ ಸೇರಿದ್ದು ಒಂದು ಜನಾಂಗ. ಇವೆಲ್ಲರಿಂದ ಕೂಡಿದ್ದು ಒಂದು ಜನಪದ ಅಂತ ಹೇಳಿ ನಾವಿಲ್ಲಿ ತಿಳಿಬಹುದು. ಇಂಗ್ಲೆಂಡ್ ಎಂದ ಕೂಡಲೇ ಆಂಗ್ಲ ನೆಲ, ಆಂಗ್ಲ ನುಡಿ, ಆಂಗ್ಲ ಜನ, ಈ ಮೂರು ಘಟಕಗಳು ಮನಸ್ಸಿನ ಮುಂದೆ ಬಂದು ನಿಲ್ಲುತ್ತೆ. ಹಾಗೆ ಕನ್ನಡ ಕೂಡ ಹಾಗೇನೆ. ಕನ್ನಡ ನಾಡು, ಕರ್ನಾಟಕ, ಕನ್ನಡ ನುಡಿ, ಕನ್ನಡದ ನೆಲ, ಕನ್ನಡದ ಜನ, ಹೀಗೆ ಭಾಷೆಯನ್ನ ನಾವೇನ್ ಮಾಡ್ಬಿಡ್ತೀವಿ, ನಮ್ಮ ಸಂಸ್ಕೃತಿಗೆ, ನಮ್ಮ ಸಮಾಜಕ್ಕೆ, ನಮ್ಮ ಜೀವನಕ್ಕೆ ಹೊಂದಿಕೆ ಮಾಡ್ಕೊಂಡ್ಬಿಡ್ತೀವಿ. ಇದು ನಮ್ಮ ಒಂದು ಪ್ರಸಿದ್ಧವಾದ ಒಂದು ವೈಶಿಷ್ಟ್ಯತೆ ಅಂತ ಹೇಳಿ ನಾವು ಗುರುತಿಸಬಹುದು. ಮೈಸೂರು ಸಂಸ್ಥಾನದಲ್ಲಿ ಎಂದಿನಿಂದಲೂ ಆಳರಸರಾದ ಒಡೆಯರು ಕನ್ನಡ ಭಾಷಾ ಸಾಹಿತ್ಯಗಳಿಗೆ ಪ್ರೋತ್ಸಾಹವನ್ನ ಕೊಡ್ತಾ ಬಂದಿರೋದನ್ನ ನಾವು ನೋಡ್ಬೋದು. ಈ ಪ್ರೋತ್ಸಾಹ ಚಿಕ್ಕದೇವರಾಜ ಒಡೆಯರ್ ಹಾಗೂ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ವಿಶೇಷವಾಗಿ ಸಾಹಿತ್ಯದ ಸೃಷ್ಟಿಗೆ ಕಾರಣವಾಗುತ್ತೆ. ನಾಡನ್ನ ಉಳಿಸ್ಬೇಕಂತಂದ್ರೆ ಅಲ್ಲಿ ನುಡಿ ಇರಬೇಕು. ನುಡಿ ಅಂತಂದ್ರೆ ಹೇಗಿರುತ್ತೆ, ಅದು ಸಾಹಿತ್ಯದ ಮೂಲಕ ಇರುತ್ತೆ. ಒಂದು ಭಾಷೆ ಉಳ್ಕೊಳ್ಳುವಂಥದ್ದು ಸಾಹಿತ್ಯ ಕೃತಿಗಳ ಮೂಲಕ, ಸಾಹಿತ್ಯದ ಮೂಲಕ. ಆ ರೀತಿಯಾಗಿ ಸಾಹಿತ್ಯದ ಸೃಷ್ಟಿಗೆ ಇಲ್ಲಿ ಒಂದು ಕಾರಣವನ್ನ ಅಥವಾ ಒಂದು ಸಾಹಿತ್ಯದ ಸೃಷ್ಟಿಯನ್ನ ಮಾಡುವಂಥದ್ದು ಒಡೆಯರ ಕಾಲದಲ್ಲಿ. ಮುಮ್ಮಡಿಯವರ ಕಾಲದಲ್ಲಿಯೇ ಇಂಗ್ಲಿಷ್ ವಿದ್ಯಾಭ್ಯಾಸದ ಅಂಕುರಾರ್ಪಣವಾಗಿ ಚಾಮರಾಜ ಒಡೆಯರ ಕಾಲದಲ್ಲಿ ಬೆಳೆದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅದು ದೊಡ್ಡ ವೃಕ್ಷವಾಗಿ ಬೆಳ್ಕೊಳ್ಳುತ್ತೆ. ಇಂಗ್ಲಿಷ್ ವಿದ್ಯಾಭ್ಯಾಸ ಅಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಬಿಟ್ಟ ದೊಡ್ಡ ಹೊಲ 1916ರಲ್ಲಿ ಸ್ಥಾಪಿತವಾದ ಮೈಸೂರು ವಿಶ್ವವಿದ್ಯಾನಿಲಯ ಇದರ ಆಶ್ರಯಕ್ಕೆ ಬಂದವು. ಅದಕ್ಕೂ ಮೊದಲೇ ಹುಟ್ಟಿ ಬೆಳೆದಿದ್ದ ಮೈಸೂರಿನ ಮಹಾರಾಜ ಕಾಲೇಜು ಮತ್ತು ಬೆಂಗಳೂರು ಸೆಂಟ್ರಲ್ ಕಾಲೇಜುಗಳು, ಆಗಲೇ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆದಂತ ಕಾಲಘಟ್ಟದಲ್ಲೇ ಈ ಕಾಲೇಜುಗಳು ಕೂಡ ಸ್ಥಾಪನೆಯನ್ನ ಕಂಡಿರ್ತವೆ. ಕನ್ನಡದ ವಿದ್ಯೆಗೆ ಎಲ್ಲ ರೀತಿಯಲ್ಲೂ ಎಡೆ ಕೊಟ್ಟು ಉತ್ತೇಜನ ಕೊಡಬೇಕೆಂಬುದು ಸ್ಥಾಪಕರ ಉದ್ದೇಶವಾಗಿದ್ರು ಬಹುಕಾಲದವರೆಗೆ ಅಲ್ಲಿ ಕನ್ನಡ ಅಂಬೆಗಾಲಿಡುತ್ತಲೇ ಬದುಕಿರ್ಬೇಕಾಯ್ತು. ಕನ್ನಡದ ವಿದ್ಯೆಗೋಸ್ಕರನೇ ಅಲ್ಲಿ ಒಂದು ಉತ್ತೇಜನ, ಪ್ರೋತ್ಸಾಹವನ್ನು ಕೊಡಬೇಕು ಅನ್ನೋದು ಉದ್ದೇಶ ಆಗಿದ್ರು ಕೂಡ ಸಮಾಜದಲ್ಲಿ ಏನಾಗುತ್ತೆ, ಆ ಕನ್ನಡ ಅನ್ನುವಂಥದ್ದು ಒಂದು ಏನಾಗುತ್ತೆ, ಅಂಬೆಗಾಲನ್ನ ಇಡೋದು, ಅಂದ್ರೆ ಆಗ ತಾನೇ ಹೆಜ್ಜೆಯನ್ನ ಇಟ್ಕೊಂಡು ಬರುತ್ತೆ.
ಚಾಮರಾಜ ಒಡೆಯರ ಕಾಲದಲ್ಲಿ ಕನ್ನಡ ರಂಗಭೂಮಿಗೆ ದೊರೆತ ಪ್ರೋತ್ಸಾಹದ ಮಾತು ಬಿಟ್ರೆ ಅರಸರ ಆಸ್ಥಾನದಲ್ಲಿ ಸೃಷ್ಟಿಯಾಗುತ್ತಿದ್ದ ಕನ್ನಡ ತನ್ನ ಹಿಂದಿನ ಕಸುವನ್ನ ಕಳೆದುಕೊಂಡು, ಅಂದ್ರೆ ಹಿಂದಿನ ಸೃಷ್ಟಿಯನ್ನ ಕಳೆದುಕೊಂಡು ಯಾವ ರೀತಿಯಲ್ಲೂ ಜನಕ್ಕೆ ರಸದೂಟ ಒದಗಿಸಲು ಸಮರ್ಥವಾಗಿರ್ಲಿಲ್ಲ. ಆಗ ಅಂದ್ರೆ ಸಾಹಿತ್ಯದ ರಚನೆ ಹೆಚ್ಚಾಗಿ ಇರ್ಲಿಲ್ಲ ಅನ್ನೋದನ್ನ ನಾವಿಲ್ಲಿ ಗುರುತಿಸಬಹುದು. ಈ ಪರಿಸ್ಥಿತಿಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಕಲಿಯುತ್ತಿದ್ದ ಜನ ಇಂಗ್ಲಿಷ್ನ ನಿರರ್ಥಕ ಪ್ರಭಾವಕ್ಕೆ ಒಳಗಾಗತೊಡಗಿದ್ರು. ಇಂಗ್ಲಿಷ್ ಭಾಷೆ ಆಗಮ ಆದಿತ್ಯ ತಡ ಮಕ್ಕಳಲ್ಲಿ ಅಥವಾ ಓದುಗರಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವಂತ ವಿದ್ಯಾರ್ಥಿಗಳಲ್ಲಿ ಜನ ಅದರ ಕಡೆಗೆ ಪ್ರಭಾವವನ್ನ ಬೀರ್ತಾರೆ. ಆಡಳಿತದಲ್ಲೂ ಇಂಗ್ಲಿಷ್ ದರ್ಬಾರು ಮಾಡತೊಡಗಿತು. ಮೈಸೂರು ಜನದ ಬದುಕಿನಲ್ಲಿ ಇಂಗ್ಲಿಶಿನ ಉಸಿರು ಬೆರೆಯಿತು, ವ್ಯಾಮೋಹ ಕೂಡ ಹುಟ್ಕೊಳ್ಳುತ್ತೆ. ಇಂಗ್ಲಿಶಿನ ವ್ಯಾಮೋಹ ಕೂಡ ಅಲ್ಲಿ ಹೆಚ್ಚಾಗುತ್ತೆ. ಉತ್ತರ ಕರ್ನಾಟಕದ ಜನ ಮುಂಬೈ ವಿಶ್ವವಿದ್ಯಾನಿಲಯದ ಕಡೆಗೂ, ಮದ್ರಾಸು ಕರ್ನಾಟಕದ ಜನ ಮದ್ರಾಸು ವಿಶ್ವವಿದ್ಯಾನಿಲಯದ ಕಡೆಗೂ, ಹೈದರಾಬಾದು ಕರ್ನಾಟಕದ ಜನ ಉಸ್ಮಾನಿಯಾ ವಿಶ್ವವಿದ್ಯಾನಿಲಯದ ಕಡೆಗೂ ಕನ್ನಡದ ಭಿಕ್ಷೆಗಾಗಿ ಕೈಯೊಡ್ಡಬೇಕಾಯ್ತು. ಅಲ್ಲಿ ಕನ್ನಡದ ಭಾಷೆ ಒಂದು ಬೆಳವಣಿಗೆಗೆ ಅಲ್ಲಿ ಒಂದು ಸೂಕ್ತವಾದ ಅವಕಾಶ ಇರ್ಲಿಲ್ಲ ಅನ್ನೋದನ್ನ ನಾವು ತಿಳಿಬಹುದು. ಮರಾಠಿಯ ಪ್ರಭಾವದಿಂದಾಗಿ ಉತ್ತರ ಕರ್ನಾಟಕದ ಕನ್ನಡಿಗರ ಕನ್ನಡತನಕ್ಕೆ ಸಂಚಕಾರ ಬಂದಿತು. ಈ ಒಂದು ಗಡಿ ಪ್ರದೇಶಗಳಿಂದ ಆಗುವಂತಹ, ಗಡಿ ಪ್ರದೇಶಗಳಲ್ಲಿರುವಂತಹ ಪ್ರಾದೇಶಿಕ ಭಾಷೆಗಳಿಂದ ಆಗುವಂತಹ ಪ್ರಭಾವ ಅದು ತೊಂದರೆಯನ್ನ ಕನ್ನಡ ಭಾಷೆ ಹೊಂದಿರುತ್ತೆ. ಉಳಿದ ಕಡೆ ಕನ್ನಡದ ಅವಸ್ಥೆ ಮೇಲು ಎನ್ನುವಂತಿರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಕನ್ನಡಿಗರು ತಮ್ಮ ನಾಡು ನುಡಿ ಏಳಿಗೆಯ ಬಗೆಗೆ ಚಿಂತಿಸುವಂತಹದ್ದು ಚಾರಿತ್ರಿಕ ಘಟನೆ ಎಂದೇ ಹೇಳಬೇಕು. ನಾಶವಾಗ್ತಿದೆಯೋ, ಕೈ ಜಾರಿ ಹೋಗ್ತಿದೆ ಅನ್ನುವ ಸಮಯದಲ್ಲಿ ಏನಾಗ್ತವೆ, ಈ ನುಡಿಯನ್ನ ಏಳಿಗೆ ಅಥವಾ ಭಾಷೆಯ ಏಳಿಗೆ, ಭಾಷೆಯ ಅಭಿವೃದ್ಧಿಗೋಸ್ಕರ ಚಿಂತನೆ ಮಾಡುವಂತಹ ಕೆಲವೊಂದು ಸಂಘಟನೆಗಳು ಹುಟ್ಕೊಳ್ಳೋಕೆ ಇದು ಮೂಲ ಕಾರಣ ಆಗುತ್ತೆ. ಈ ಚಿಂತನೆಯ ಫಲ ಮಹತ್ವದ್ದು. ಕರ್ನಾಟಕ ಭಾಷಾ ಸಾಹಿತ್ಯಗಳ ಸಂವರ್ಧನೆಗೆ ಸಂಘಟನೆಗೆ ನಡೆದ ಪ್ರಯತ್ನವಾಗಿದೆ. ಕನ್ನಡದ ಭಾಷೆ ಮತ್ತು ಸಾಹಿತ್ಯದ ಅಭಿವೃದ್ಧಿಗೆ, ಸಂವರ್ಧನೆ ಅಂದ್ರೆ ಅಭಿವೃದ್ಧಿಗೆ, ಅದನ್ನ ಒಗ್ಗೂಡಿಸುವಿಗೆ ನಡೆದಂತ ಪ್ರಯತ್ನವೇ ಆಗಿದೆ. ಚಾಮರಾಜ ಒಡೆಯರ ಕಾಲದಲ್ಲಿ ಮೈಸೂರಿನಲ್ಲಿ ಕರ್ನಾಟಕ ಭಾಷೋಜ್ಜೀವನಿ ಸಭಾ ಸ್ಥಾಪಿತವಾಗುತ್ತೆ. 1890ರಲ್ಲಿ ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕೂಡ ಜನ್ಮವನ್ನ ತಾಳುತ್ತೆ. 1915ರಲ್ಲಿ ಬೆಂಗಳೂರಿನಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತು ಅಖಿಲ ಕರ್ನಾಟಕ ಸಂಸ್ಥೆಯಾಗಿ ಅವತರಿಸುತ್ತೆ. ಇವೆಲ್ಲರ ಒಟ್ಟು ಉದ್ದೇಶ ಭಾಷೆಯ ಅಭಿವೃದ್ಧಿ, ಭಾಷೆಯ ಸಂವರ್ಧನೆ. ಇಲ್ಲಿ ಮುಖ್ಯ ಗುರಿ ಕನ್ನಡದಲ್ಲಿ ಗ್ರಂಥ ರಚನೆಗೆ ಪ್ರೋತ್ಸಾಹವನ್ನ ಕೊಡೋದು. ಸಾಹಿತ್ಯ ಕೃತಿಗಳು ರಚನೆಯಾದಾಗ ಭಾಷೆ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಆ ಮೂಲಕ ಕನ್ನಡ ನುಡಿಯ ಏಳಿಗೆ ಇಲ್ಲಿ ಪ್ರಮುಖ ಗುರಿಯಾಗಿರುತ್ತೆ. ಈ ಮೂರು ಸಂಸ್ಥೆಗಳಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತು ಹಾಗೂ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕೆಲವೊಮ್ಮೆ ಪ್ರತ್ಯಕ್ಷವಾಗಿ, ಹಲವೊಮ್ಮೆ ಪರೋಕ್ಷವಾಗಿ ನಾಡಿನಲ್ಲೆಲ್ಲ ಕಾಲಕ್ರಮದಲ್ಲಿ ಕರ್ನಾಟಕ ಸಂಘಗಳು ಹುಟ್ಟಿಕೊಳ್ಳಲು ಕಾರಣವಾಗುತ್ತೆ. ಕೆಲವೊಮ್ಮೆ ಸಾಹಿತ್ಯ ಪರಿಷತ್ತು ಅಥವಾ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇವೆಲ್ಲವೂ ಏನಾಗುತ್ತೆ, ಪ್ರತ್ಯಕ್ಷ ಪರೋಕ್ಷವಾಗಿ ಕನ್ನಡ ಬಗ್ಗೆ, ಕನ್ನಡ ಸಾಹಿತ್ಯದ ಬಗ್ಗೆ ಅಥವಾ ಕನ್ನಡ ಭಾಷೆಯ ಬಗ್ಗೆ ಒಂದು ಕಾಳಜಿಯನ್ನ ಉಂಟು ಮಾಡ್ಲಿಕ್ಕೆ ಕಾರಣವನ್ನ, ಒಂದು ಪರಿಸರವನ್ನ ಸೃಷ್ಟಿ ಮಾಡ್ತವೆ. ಗಿಡವನ್ನ ಬೆಳೆಸಿದ ತೋಟಗಾರ ಅದರ ಅಂಟುಗಳನ್ನ ಕತ್ತರಿಸಿ ನಟ್ಟು 10 ಗಿಡ ಬೆಳೆಸುವ ಹಾಗೆ ಈ ಸಂಸ್ಥೆಗಳ ಹಿರಿಯರು ಅವುಗಳ ಉದ್ದೇಶವನ್ನೇ ಬೇರೆ ವಿಧಾನದಲ್ಲಿ ಸಾಧಿಸಲು ಕಿರಿಯರನ್ನ ಒಂದುಗೂಡಿಸ್ತಾರೆ. ಒಂದೇ ಒಂದು ಗಿಡದಿಂದ ಅಂಟುಗಳನ್ನ ಕತ್ತರಿಸಿಕೊಂಡು ಬೇರೆ ಕಡೆ ನಾವು ನಾಟಿಸುವಂತೆ, ಗಿಡ ಬರುವಂತೆ ಮಾಡುವಂತೆ ಈ ಸಂಸ್ಥೆಗಳು ಕೂಡ ಬೆಳೀತಾ ಹೋಗ್ತವೆ. ಹಿರಿಯರ ಒಂದು ಸಮಕ್ಷಮದಲ್ಲಿ ಏನಾಗುತ್ತೆ, ಕಿರಿಯರು ಒಂದುಗೂಡ್ತಾರೆ, ಅವರು ಸಂಘಗಳನ್ನ ಕಟ್ತಾ ಹೋಗ್ತಾರೆ. ಆಲೂರು ವೆಂಕಟರಾಯ, ಬೆಳ್ಳಾವೆ ವೆಂಕಟನಾರಾಯಣಪ್ಪ, BM ಶ್ರೀಕಂಠಯ್ಯ, AR ಕೃಷ್ಣಶಾಸ್ತ್ರಿ, TS ವೆಂಕಣ್ಣಯ್ಯ, ದ.ರಾ ಬೇಂದ್ರೆ ಈ ಮೊದಲಾದವರು ಮೊದಲು ಹುಟ್ಟಿದ ಸಂಘಗಳಾದ ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘ, ಮೈಸೂರು ಮಹಾರಾಜರವರ ಕಾಲೇಜಿನ ಕರ್ನಾಟಕ ಸಂಘ, ಧಾರವಾಡದ ಗೆಳೆಯರ ಗುಂಪು ಇವುಗಳ ಹುಟ್ಟು ಬೆಳವಣಿಗೆಗಳಲ್ಲಿ ಪ್ರಮುಖ ಪಾತ್ರವಾಗಿ ನಾವು ಗುರುತಿಸ್ಕೋಬಹುದು. ಮೈಸೂರು ಮಹಾರಾಜರವರ ಕಾಲೇಜು ಕರ್ನಾಟಕ ಸಂಘ, TS ವೆಂಕಣ್ಣಯ್ಯ, AR ಕೃಷ್ಣಶಾಸ್ತ್ರಿಗಳು ಕನ್ನಡದ ಅಶ್ವಿನಿ ದೇವತೆಗಳು ಎಂದು ಪ್ರಸಿದ್ಧರಷ್ಟೇ. ಕನ್ನಡದ ಅಶ್ವಿನಿ ದೇವತೆಗಳು ಅಂತ ಹೇಳಿ ಪ್ರಸಿದ್ಧರಾಗಿರುವಂತವರು TS ವೆಂಕಣ್ಣಯ್ಯ, AR ಕೃಷ್ಣಶಾಸ್ತ್ರಿಗಳು. ಇದನ್ನ ಗಮನದಲ್ಲಿರಿಸ್ಕೋಬೇಕು. ಸಂಘ ಸೇವೆಯಲ್ಲೂ ಇಬ್ಬರದ್ದು ಅವಳಿಯೊಳಗ, ಅಂದ್ರೆ ಸಂಘಕ್ಕೆ ಸೇವೆಯನ್ನ ಮಾಡೋದ್ರಲ್ಲಿ ಇಬ್ಬರದ್ದು ಕೂಡ ಒಂದು ಪಾತ್ರ ಇದೆ ಅಂತ ಹೇಳಿ ನಾವಿಲ್ಲಿ ತಿಳಿಬಹುದು. AR ಕೃಷ್ಣಶಾಸ್ತ್ರಿಗಳು ಮೈಸೂರಿಗೆ ವರ್ಗವಾದಾಗ ವೆಂಕಣ್ಣಯ್ಯನವರು ಸೆಂಟ್ರಲ್ ಕಾಲೇಜು ಸಂಘದ ಉಪಾಧ್ಯಕ್ಷರಾಗಿ ಕೆಲ ವರ್ಷ ದುಡಿತಾರೆ.
ಅವರು 1926-27ರಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಿನ ಪ್ರಾಧ್ಯಾಪಕರಾಗಿ ನೇಮಕಗೊಂಡ ಮೇಲೆ ಅಲ್ಲೊಂದು ಕರ್ನಾಟಕ ಸಂಘವನ್ನ ಹುಟ್ಟುಹಾಕ್ತಾರೆ. ಆಗ ಸೆಂಟ್ರಲ್ ಕಾಲೇಜು ಕರ್ನಾಟಕ ಸಂಘದ ಅಧ್ಯಕ್ಷರಾಗಿದ್ದಂತ BM ಶ್ರೀಕಂಠಯ್ಯನವರು ಈ ಸಂಘಕ್ಕೂ ಅಧ್ಯಕ್ಷರು ಆದರೂ ಅಲ್ಲದೆ ತಾವು ನಿವೃತ್ತರಾಗುವವರೆಗೂ 2 ಸಂಘಗಳ ಅಧ್ಯಕ್ಷರಾಗಿ ಇವರು ಕಾರ್ಯವನ್ನ ನಿರ್ವಹಿಸಿರ್ತಾರೆ. ಸಂಘ ಪ್ರಾರಂಭವಾದ ಮಾರನೇ ವರ್ಷವೇ ಕಿರಿಯ ಕಾಣಿಕೆ ವಿದ್ಯಾರ್ಥಿಗಳಿಂದ ರಚಿತವಾದ ಕವನಗಳ ಸಂಕಲನ ಪ್ರಕಟವಾಗುತ್ತೆ. 1930ರಲ್ಲಿ ಅದೇ ಮಾದರಿಯ ತಳಿರು ಎಂಬ ಹೊತ್ತಿಗೆ ಕೂಡ ಪ್ರಕಟವಾಗುತ್ತೆ. ಬೆಂಗಳೂರು ಸರ್ಕಾರಿ ಕಾಲೇಜಿನ ಕರ್ನಾಟಕ ಸಂಘ 1921ರಷ್ಟು ಹಿಂದೆಯೇ ಚಿಕ್ಕಮಗಳೂರು ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ದ KP ಪುಟ್ಟಣ ಶೆಟ್ಟರು ಪ್ರತಿಯೊಂದು ಊರಿನಲ್ಲಿಯೂ ಕರ್ನಾಟಕ ಸೇವಾ ಸಂಘಗಳು ಏರ್ಪಡಬೇಕು, ಅವೆಲ್ಲವೂ ಈ ಸಂಸ್ಥೆಗೆ ಶಾಖೆಗಳಾಗಬೇಕು ಎಂದು ಪ್ರತಿಯೊಂದು ಊರಿನ ಪಾಠಶಾಲೆಯ ಅಧ್ಯಾಪಕರು ವಿದ್ಯಾರ್ಥಿಗಳು ಕೂಡಿ ಇದ್ದ ಸಂಘಗಳನ್ನ ಕಟ್ಟಬೇಕಂತ ಹೇಳಿ ಕನ್ನಡದ ಅಭಿಮಾನಿಗಳೆಲ್ಲರ ಅಂತರಂಗದ ಅಪೇಕ್ಷೆಗೆ ನುಡಿಯನ್ನ ಕೊಡ್ತಾರೆ. ಅಂದ್ರೆ ಕನ್ನಡದ ಸಂಘಗಳು ಹುಟ್ಕೊಳ್ಬೇಕು, ಅದು ವಿದ್ಯಾರ್ಥಿಗಳಿಂದ ಅಧ್ಯಾಪಕರಿಂದ ಕೂಡಿರ್ಬೇಕು ಅನ್ನೋದು ಇವರ ಒಂದು ಆಲೋಚನೆ ಆಗಿರುತ್ತೆ. ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘದ ಆದರ್ಶವನ್ನ ಮುಂದಿಡ್ತಾರೆ. 1934ರಲ್ಲಿ TV ಉಡ್ನಪ್ಪನವರು ಪರಿಷತ್ತಿನ ಉಪಾಧ್ಯಕ್ಷರಾದಾಗ ಕರ್ನಾಟಕ ಸಂಘಗಳನ್ನ ಪರಿಷತ್ತಿನ ಅಂಗಸಂಸ್ಥೆಗಳಾಗಿ ಸೇರಿಸಿಕೊಳ್ಳಲು ನಿಯಮಾವಳಿಯೊಂದು ಸಿದ್ಧವಾಗುತ್ತೆ. ಕರ್ನಾಟಕ ಸಂಘಗಳೇನಿರ್ತವೆ ಇದು ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಒಂದು ಅಂಗಸಂಸ್ಥೆಯಾಗಿ ಇವು ಸೇರ್ಕೊಳ್ಳಿಕ್ಕೆ ಕಾರಣವಾಗ್ತವೆ. 1936ರಲ್ಲಿ ಪರಿಷತ್ತಿನ ವಸಂತ ಸಾಹಿತ್ಯೋತ್ಸವದ ಸಂದರ್ಭದಲ್ಲಿ ಸಂಘಗಳ ಸಮ್ಮೇಳನ ಕೂಡ ನಡೆಯುತ್ತೆ. ಆ ಸಮ್ಮೇಳನಗಳ ಮೂಲಕ ಚರ್ಚೆಯನ್ನ ಮಾಡುವಂಥದ್ದು, ಭಾಷೆ ಅಭಿವೃದ್ಧಿಗೆ ಆಲೋಚನೆಯನ್ನ ಚಿಂತನೆಗಳನ್ನ ಮಾಡುವಂಥದ್ದು ಇಲ್ಲಿ ಮುಖ್ಯ ಗುರಿಯಾಗಿರುತ್ತೆ. ಸ್ಥಳೀಯ ಸಂಘವೊಂದು ಅಂದ್ರೆ ಶಿವಮೊಗ್ಗ ಕರ್ನಾಟಕ ಸಂಘ ಸ್ಥಳೀಯ ಸಂಘವೊಂದು ಎಷ್ಟರ ಮಟ್ಟಿಗೆ ಕೆಲಸ ಮಾಡಬಹುದು ಎಂಬುದಕ್ಕೆ ಶಿವಮೊಗ್ಗದ ಕರ್ನಾಟಕ ಸಂಘವನ್ನ ಉದಾಹರಣೆಯಾಗಿ ನಾವು ತೆಗೆದುಕೊಳ್ಬಹುದು. ಸೀತಾರಾಮ್ ಮತ್ತು BR ಪುಟ್ಟನಂಜಪ್ಪ ಇವರ ಉತ್ಸಾಹದ ಫಲವಾಗಿ ಆ ವೇಳೆಗಾಗಲೇ ಕನ್ನಡದ ಶ್ರೇಷ್ಠ ಕವಿ ಅಂತ ಪ್ರಸಿದ್ಧರಾಗಿದ್ದಂತಹ KV ಪುಟ್ಟಪ್ಪನವರ ಅಧ್ಯಕ್ಷತೆಯಲ್ಲಿ 1930 ನವೆಂಬರ್ 8ರಂದು ಸ್ಥಾಪಿತವಾದ ಶಿವಮೊಗ್ಗದ ಕರ್ನಾಟಕ ಸಂಘವನ್ನ ನಾವಿಲ್ಲಿ ಗುರುತಿಸಬಹುದು. ಶಿವಮೊಗ್ಗ ಕರ್ನಾಟಕ ಸಂಘ ನಡೆಸಿರುವಂತಹ ಕಾರ್ಯಕ್ರಮಗಳನ್ನ ಹೀಗೆ ನೋಡ್ಬೋದು. ಕವಿಗಳನ್ನ ಲೇಖಕರನ್ನ ಬರಮಾಡಿಕೊಂಡು ಅವರ ಕೈಯಿಂದ ಕನ್ನಡ ಸಮಕಾಲೀನ ಸಾಹಿತ್ಯದ ಪರಿಚಯವನ್ನ ಮಾಡಿಸುವಂಥದ್ದು. ಸಾಹಿತ್ಯದ ಪರಿಚಯವನ್ನ ಮಾಡಿಸಿದಾಗ ಜನರಿಗೆ ಭಾಷೆಯ ಬಗ್ಗೆ ಸಾಹಿತ್ಯದ ಬಗ್ಗೆ ಅರಿವು ಮತ್ತು ಆಸಕ್ತಿ ಮೂಡುವಂಥದ್ದು. ಆಧುನಿಕ ನಾಟಕಗಳ ಅಭಿನಯವನ್ನ ಮಾಡಿಸುವಂಥದ್ದು. ಕನ್ನಡ ಪ್ರಾಚೀನ ಸಾಹಿತ್ಯದ ವಿಮರ್ಶಾತ್ಮಕ ಪರಿಚಯ. ಹಿಂದಿನ ಕಾಲದ ರಚನೆ ಏನಾಗಿದೆ ಕನ್ನಡ ಸಾಹಿತ್ಯ ರಚನೆ, ಆ ರಚನಾ ಕೃತಿಗಳನ್ನ ಚರ್ಚೆಯ ಮೂಲಕ ಪರಿಚಯವನ್ನ ಮಾಡಿಸುವಂಥದ್ದು ಉದ್ದೇಶ ಆಗಿರುತ್ತೆ. ಜೊತೆಗೆ ಆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರ್ತಾರೆ. ವಿದ್ಯಾರ್ಥಿಗಳಿಗಾಗಿ ಕಾವ್ಯ ವಾಚನ ಸ್ಪರ್ಧೆಯನ್ನ ಏರ್ಪಡಿಸುವಂಥದ್ದು. ಕರ್ನಾಟಕದ ಕವಿಗಳ ಮಹಾಪುರುಷರ ಜಯಂತ್ಯುತ್ಸವಗಳನ್ನ ಏರ್ಪಡಿಸುವಂಥದ್ದು. ಕವಿಗಳ ಮಹಾಪುರುಷರ ಜಯಂತ್ಯುತ್ಸವಗಳನ್ನ ಆಚರಣೆ ಮಾಡೋದ್ರ ಜೊತೆಗೆ ಅವರುಗಳ ಆಲೋಚನೆಯನ್ನ ಅಭಿವ್ಯಕ್ತಿಸೋದು ಇಲ್ಲಿ ಮುಖ್ಯ ಉದ್ದೇಶ ಆಗುತ್ತೆ. ಸಂಸ್ಕೃತ ಕಾವ್ಯಗಳ ಪರಿಚಯ ಭಾಷಣಗಳು, ಸಂಸ್ಕೃತ ಮಹಾನ್ ಕೃತಿಗಳೇನಿದಾವೆ ಅವುಗಳ ಪರಿಚಯವನ್ನ ಮಾಡಿಸುವಂಥದ್ದು ಮತ್ತು ಆಂಗ್ಲ ಇತರ ಭಾಷಾ ಸಾಹಿತ್ಯಗಳ ಪರಿಚಯವನ್ನು ಕೂಡ ಮಾಡಿಸುವಂಥದ್ದು. ಇನ್ನಿತರ ಭಾಷೆಗಳ ಸಾಹಿತ್ಯದ ಒಂದು ಪರಿಚಯವನ್ನು ಮಾಡಿದಾಗ ಅಲ್ಲಿರುವಂತಹ ಆಲೋಚನೆಗಳನ್ನು ಕೂಡ ಒಂದು ಭಾಷಾ ಒಂದು ವಿಚಾರಗಳನ್ನು ಕೂಡ ನಾವಿಲ್ಲಿ ತಿಳಿಬಹುದು. ಪುಸ್ತಕ ಭಂಡಾರ ಸ್ಥಾಪನೆ, ಪುಸ್ತಕವನ್ನ ಪ್ರಕಟಣೆ ಮಾಡೋದಾಗ್ಲಿ, ಪುಸ್ತಕದ ರಚನೆಗೆ ಪ್ರೇರಣೆಯನ್ನು ನೀಡೋದಾಗ್ಲಿ, ಪುಸ್ತಕದ ಒಂದು ಭಂಡಾರವನ್ನ ಅಲ್ಲಿ ಸ್ಥಾಪನೆಯನ್ನ ಮಾಡುವಂತ ಕಾರ್ಯಕ್ರಮವನ್ನ ಶಿವಮೊಗ್ಗ ಕರ್ನಾಟಕ ಸಂಘ ಹಮ್ಮಿಕೊಂಡಿದೆ. ಇದಿಷ್ಟು ಕರ್ನಾಟಕ ಸಂಘಗಳ ಪರಿಚಯವನ್ನ ನಾವೀಗ ಮಾಡ್ಕೊಂಡಿದ್ದೀವಿ. ಧನ್ಯವಾದಗಳು.